Hi, good evening, Namaskara and welcome to Maya's Made with Love Ragale with Rishika. ಇವತ್ತಿನ ನಮ್ಮ ಫಸ್ಟ್ ಗೆಸ್ಟ್ ಆಕ್ಚುಲಿ ಇವತ್ತು ನಮ್ಮ ಸ್ಟುಡಿಯೋಸ್ ಅಲ್ಲಿ ತುಂಬಾ ಒಳ್ಳೆ ಎರಡು ಜಾಮೂನ್ಗಳಿದೆ ಅಂತ ಹೇಳ್ಬೋದು. ಸೊ ಟೈಮ್ ವೇಸ್ಟ್ ಮಾಡ್ದಲೆ ನಮ್ಮ ಫಸ್ಟ್ ಗೆಸ್ಟ್ ಸ್ಯಾಂಡಲ್ವುಡ್ಡಿನ ನಂಬರ್ 1 ಹೀರೋಯಿನ್ ರಾಗಿಣಿ ದ್ವಿವೇದಿ. ಸ್ಯಾಂಡಲ್ವುಡ್ಡಿನ ಮಹಾರಾಣಿ, ಆಳ್ತಾ ಇರೋಂಥವ್ರು, ನಂಬರ್ 1 ಪೊಸಿಷನ್ ನ. ಏನಾದ್ರು ಸ್ವಲ್ಪ ಸೀಕ್ರೆಟ್ ಹೇಳ್ತೀರಾ? ಏನಿಲ್ಲ, ಆಕ್ಚುಲಿ ಜಸ್ಟ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ವರ್ಕ್. ಈ ಆ್ಯಕ್ಟಿಂಗ್, ಈ ಇಂಡಸ್ಟ್ರಿ ಬಂದು ನನ್ನ ಪ್ಯಾಷನ್ಗೋಸ್ಕರ ಈ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಯಾವತ್ತಾದ್ರೂ ಏನಾದರೂ ಫುಲ್ ಹಾರ್ಟಲ್ಲಿ ಫುಲ್ ಕಾನ್ಫಿಡೆನ್ಸಿಂದ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಮಾಡಿದ್ರೆ ಇಲ್ ಆಲ್ವೇಸ್ ಬೇರ್ ರಿಸಲ್ಟ್ ಅಲ್ವಾ. ಸೊ ನೀನ್ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟು ಪೊಸಿಷನ್ ಗಳಿಸ್ತೀಯಾ, ನಂಬರ್ 1 ಪೊಸಿಷನ್ ಬರ್ತೀಯ ಅಂತ ಅಂದ್ಕೊಂಡಿದ್ಯಾ? ನನ್ಗೆ ಗೊತ್ತಿಲ್ಲ ನಂಬರ್ 1 ಪೊಸಿಷನ್ ಏನೋ, ಟಾಪ್ ಪೊಸಿಷನ್ ಏನೋ ಅದೆಲ್ಲ ಗೊತ್ತಿಲ್ಲ ನನಗೆ. ನೀನ್ ತಗೊಂಡಿರೋದೇ ಇವಾಗ ನಂಬರ್ 1 ಪೊಸಿಷನ್. ಸೊ ನೀವು ಹೇಳ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಜನ ಈ ತರ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ, ಇಂಡಸ್ಟ್ರಿ ಅವ್ರು ಈ ತರ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಸೊ ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರತ್ತಲ್ಲ. ಸೊ ರಿಯಲಿ ಗ್ಲಾಡ್. ಈ ತರ ಒಂದು ನಂಬರ್ ಇರ್ಬೋದು, ಇಲ್ಲಾಂದ್ರೆ ಹೆಸರು ಇರ್ಬೋದು, ಆ ತರ ಕರೀತಾ ಇದೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ಶಿವ ಸಕ್ಸಸ್ ಅಲ್ಲಿ ತುಳ್ಕಾಡ್ತಾ ಇದ್ದೀರಾ. ಎಸ್. ಅಂಡ್ ಕಾಸ್ಟ್ಯೂಮ್ ನೀನೇ ಮಾಡಿರೋದು ಅಂತ ಹೇಳಿದ್ರು ನಂಗೆ. ನೀವೇ ಓ ಮೈ ಗಾಡ್. ನೀನೇ ಮಾಡಿದ್ದಂತೆ ಕಾಸ್ಟ್ಯೂಮ್? ಯಾ, ನನ್ನ ಡಿಸೈನರ್ ರಮೇಶ್ ಅವ್ರು ಮಾಡಿದ್ರು. ಅಂಡ್ ಆಲ್ಸೋ ನನ್ನ ತಮ್ಮ ಮಾಡಿದ್ದಾರೆ. ಇವಾಗ ಹೀಸ್ ಆಲ್ಸೋ ಡೂಯಿಂಗ್ ಫ್ಯಾಷನ್ ಡಿಸೈನಿಂಗ್. ಸೊ ಫ್ಯಾಷನ್ ಡಿಸೈನಿಂಗ್? ಎಸ್, ಅವ್ರು ಸಿಂಗಾಪುರ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ. ಸೊ ವಾಟ್ಸ್ ಹಿಸ್ ನೇಮ್? ರುದ್ರಾಕ್ಷ್. You want to say hi to Rudra? Hi buddy. And good luck with your designing skills, buddy. Okay, so ನಿನ್ ಪಕ್ಕದ ಸೀಟ್ ಸ್ವಲ್ಪ ಖಾಲಿ ಅನ್ನಿಸ್ತಾ ಇದೆ, ಏನಂತ್ಯಾ? ಯಾವ ಅಲ್ವಾ? ಯಾ, ಲೆಟ್ಸ್ ಬ್ರಿಂಗ್ ಇನ್ ಸಮ್ ಎಂಟರ್ಟೈನ್ಮೆಂಟ್. ಬೇರೆ ಒಂದು ಶೋರ್ ನಿನ್ ಕ್ಲೂ ಇರುತ್ತೆ ಯಾರು ಅಂತ. ನಮ್ಮ ಇವತ್ತಿನ ನೆಕ್ಸ್ಟ್ ಗೆಸ್ಟ್ ಯಾರಿರ್ಬೋದು? ನಮ್ಮ ಸ್ಯಾಂಡಲ್ವುಡ್ಡಿನ ರಾಕ್ ಸ್ಟಾರ್, ಅಂದ್ರೆ ನೆಕ್ಸ್ಟ್ ಜೆನ್ ಸೂಪರ್ ಸ್ಟಾರ್ ನಮ್ಮ ಯೋಗಿ ಅವರು. ನಂದೇ ಈ ಲೋಕ, ನಾನೇ ಮಾಲೀಕ, ಸ್ವಲ್ಪ ಅತಿರೇಕ, ಪ್ರೀತಿ ನಳಪಾಕ ಅಂತ ಅನ್ಕೊಂಡ್ ಜಾಸ್ತಿ ಮಾಡ್ದೆ ನಾ ಮಾತ. ಯೋಗಿ ಅಂದಿದ ತಕ್ಷಣನೇ ಅದೆಲ್ಲೋ ಒಂದ್ ಕಡೆ ಲೂಸ್ ಮಾದ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ಫಸ್ಟ್ ಸಿನಿಮಾದಲ್ಲೇ ಜನಕ್ಕೆ ಗೊತ್ತಾಗಿತ್ತು ನೀನ್ ಎಷ್ಟು ಒಳ್ಳೆ ಕಲಾವಿದ ಅಂತ. ಸೊ ಏನ್ ಅನ್ಸುತ್ತೆ, ಈ ಲೂಸ್ ಮಾದ ಅಂತ ಬಂದಿದ್ದು ಹೇಗೆ, ನಿನ್ಗೆ ಈ ಪಾತ್ರ ಸಿಕ್ಕಿದ ಹೇಗೆ, ನಿನ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೊದಲನೇದಾಗಿ ಇದಕ್ಕೆಲ್ಲ ಕಾರಣ ನಮ್ ಡೈರೆಕ್ಟರ್ ಸೂರಿ ಸರ್. ಇವತ್ತವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಅವರೇ ಕಾರಣ. ಬಿಕಾಸ್ ಫಸ್ಟ್ ಸಿನಿಮಾಲೇ ಅಲ್ಲಿ ತೊಗೊಂಡೋಗಿ ಕೂಡಿಸ್ಬಿಟ್ರು, ಇವನ್ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವ್ನ ಕೈಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸ್ಕೊಂಬೋದು ಅಂತ. ಸೊ ಅಲ್ಲಿಂದ ಶುರು ಆಯ್ತು, ಒಂದಾಗ ಶುರು ಆಯ್ತು. ಇವತ್ತು ಒಂದು 6.5 ವರ್ಷ, 6.5 years ಸಿನಿಮಾ ಇಂಡಸ್ಟ್ರಿ. ನನ್ ಸೀನಿಯರ್ ಅವ್ರ ಇಂಡಸ್ಟ್ರಿ. ರ್ಯಾಗಿಂಗ್ ಮಾಡ್ತೀರಾ ಜೂನಿಯರ್ಗೆ? ನಿಜ ಏನ್ ಗೊತ್ತಾ, ಅವಳಿಗೆ ರ್ಯಾಗಿಂಗ್ ಮಾಡೋದ್ ಕಷ್ಟ. ಹೌದಾ? ಏಕೆ? ಸರಿ ಇಲ್ಲ, ಅವನೇ ರೇಗಿಸ್ಬಿಟ್ಟಾಳ ಅವಳನ್ನ. ಕನ್ನಡ ಫುಲ್ ಆಗಿ ಮಾತಾಡೋದ್ಮೇಲೆ ಎಲ್ಲ ವರ್ಡ್ಸ್ ಗಳು ಬಂದ್ಮೇಲೆ ಅಲ್ಲ, ಅವಳು ಇಸ್ ವೆರಿ ನಾಟಿ ಬೈ ನೇಚರ್ ಅಲ್ವಾ? ಸೊ ಅದು ಬಂದ್ಬಿಡುತ್ತೆ ಸ್ವಲ್ಪ. ನಾನು ಇಲ್ವಾ? ನಾಟಿ ಬೈ ನೇಚರ್. ಸ್ವೀಟಿ ನಾಟಿ ಅಂತ. ನಾನ್ ನಾಟಿ ಬೈ ನೇಚರ್. ಗೊತ್ತಿಲ್ಲ ಅಪ್ಪ. ಓಕೆ, ಲೂಸ್ ಮಾದ ಅಂತ ಹೆಸರು ಬಂದಿರೋದು ನಿನಗೆ ಇಷ್ಟ ಆಗುತ್ತಾ? ತುಂಬಾ ಇಷ್ಟ ಪಡ್ಲೇಬೇಕು. ಬಿಕಾಸ್ ಫಸ್ಟ್ ಸಿನಿಮಾಲೇ ಅಷ್ಟೊಂದು ಹೈಪ್ ಸಿಕ್ತು, ಆ ಹೆಸರು ಇನ್ನ ಕರಿತಾ ಇದಾರೆ ಅಂದ್ರೆ ಖುಷಿ ಆಗುತ್ತೆ. ಬಟ್ ಇನ್ನೊಂದ್ ಕಡೆ ಬೇಜಾರಾಗುತ್ತೆ, ನಮ್ಮ ಅಪ್ಪ ಅಮ್ಮ ಒಳ್ಳೆ ಹೆಸರು ಇಟ್ಟಿದ್ದಾರೆ, ಯೋಗಿ ಅಂತ, ಯೋಗೇಶ್ ಅಂತ. ಅದನ್ನ ಕರೆದ್ರೆ ಚೆನ್ನಾಗಿರುತ್ತೆ. ಕೆಲವು ಸಲ ಹೆಂಗಾಗುತ್ತೆ ಅಂದ್ರೆ ಯಾರನ್ನ ರೋಡಲ್ಲಿ ಹೋಗ್ಬಿಟ್ರೆ ಯೋಗಿ ಹೋಗ್ತಾನೆ, ನನ್ಗೆ ಕನ್ಫ್ಯೂಸ್ ಆಗುತ್ತೆ, ನನ್ ಕರಿತಾರೆ ಇನ್ನೊಬ್ಬನ ಅಂತ. ಲೂಸ್ ಹೋಗ್ತಾವನು ಅಂದ್ರೆ ನಾನೇ ಅಂದ್ಬಿಟ್ಟು ಹೋಗ್ಬಿಡ್ತೀನಿ. ಆತರ ಒಂದು ಶುರು ಆಗುತ್ತೆ ಅದು. ಐ ಥಿಂಕ್ ಇಟ್ ಬಿಕಮ್ಸ್ ಒಂಥರ ಮೊನಾಟನಸ್ ಅಲ್ವಾ? ಅದು ನಿಜ. ಅವ್ರ ಅಕ್ಕಪಕ್ಕ ಇರೋಗೆ ಅವ್ರು ಹೇಳಿದ್ರೆ, ದೇರ್ ವಾಸ್ ದಿಸ್ ಇನ್ಸಿಡೆಂಟ್. ನಾನು ಹೇಳಿದೆ ಯೋಗೇಶ್ ಸಿದ್ರಾಜ್ ಅವ್ರಿಗೆ ಹೇಳಿ ಈ ತರ ಮಾಡ್ಬೇಕು ಅಂತ. ಈ ಸರಿ ಯಾರು ಮೇಡಮ್? ನಾನು ಅದನ್ನೇ ಕೇಳ್ತಿದ್ದೆ.
And then I said, Sudraju sir, our father ಹೆಸರು ರಿಮೂವ್ ಮಾಡಿ. I said, okay, ಯೋಗೇಶ್ ಅವ್ರಿಗೆ ಮಾಡಕ್ಕೆ ಹೇಳಿ something. I think we were shooting. Then he said, ಯಾರು again madam ಯಾರು? Like lose ಮಾದ ಅವ್ರಿಗೆ ಹೇಳಿ. And finally, ಹೌದು madam ಅವ್ರಿಗೆ ಹೇಳ್ತೀನಿ. I'm like, ಅದು ಹಂಗೆ ನನ್ ಲೂಸ್ ಮಾದ ಅಂತ ಕರೆದ್ರೆ ಜನಕ್ಕೂ ಗುರ್ತು ಸಿಗೋದು. ಕರೆಕ್ಟ್. ಬಟ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಜನಕ್ಕೆ ನಾವು ರಿಕ್ವೆಸ್ಟ್ ದಯವಿಟ್ಟು ಅವ್ರು ನಿನ್ ಮೇಲೆ ಯೋಗಿ ಅಂತ ದಯವಿಟ್ಟು ಬೇಡ, ಕರೀಲಿ, ಪರವಾಗಿಲ್ಲ, ಕರೀಲಿ. ಒಂದ್ ಚೇಂಜ್ ತಗೊಳ್ಳೋಣ ಅಲ್ವಾ, ನಮ್ ಯೋಗಿ ಅಂತ ಮರ್ತೋಗ್ತಾರೆ ನಮ್ಮಲ್ಲಿ ಯೋಗಿ ಅಂತ. ಇಲ್ಲ ಸೋ ಅಂದ್ರೆ ನಿನ್ಗೆ ಇಷ್ಟೊಂದು ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂದ್ರೆ ನಿನ್ ಮರ್ತೋಗಕ್ಕೆ ಅವ್ರು ಟ್ರೈ ಮಾಡಿದ್ರು ಕಷ್ಟನೇ ಅಲ್ವಾ? ಒಡಿಯುತ್ತೆ ಏನಂತ ಗೊತ್ತಿಲ್ಲ, ನಾನ್ ನೋಡಿದೀನಿ ನಿನ್ಗಿರೋ ಅಂತ ಕ್ರೇಜಿ ಫೀಮೇಲ್ ಫ್ಯಾನ್ಸ್. ಥ್ಯಾಂಕ್ ಯು ಸೊ ತುಂಬಾ ಇಷ್ಟ, ಆಟೋಗ್ರಾಫ್ ಕೊಡಿ, ಒಂದ್ ಫೋಟೋ ಕೊಡಿ. ಅದೇ ಇವಾಗ ಫ್ಯಾನ್ಸ್. ದಯವಿಟ್ಟು ಲೂಸ್ ಮಾದವ್ರೆ ಅನ್ಬಿಡಿ, ಯೋಗಿ ಅವರೇ ವಿ ಲವ್ ಯು ಅಂತ ಹೇಳಿ ಅಲ್ವಾ? ಥ್ಯಾಂಕ್ ಯು ಋಷಿಕಾ, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ನನಗೆ ನಿನ್ನ ಇಂಟೈರ್ ಕರಿಯರ್ ಅಲ್ಲಿ ಇಷ್ಟ ಆಗಿರೋ ಒಂದ್ ಸಿನಿಮಾ ಅಂದ್ರೆ ಎಲ್ಲಾ ಸಿನಿಮಾನು ಇಷ್ಟನೇ, ಬಟ್ ತುಂಬಾ ಸ್ವಲ್ಪ ಜಾಸ್ತಿ ಇಷ್ಟ ಆಗಿರೋದಂದ್ರೆ ಅಂಬಾರಿ. ಅಂದ್ರೆ ಅದ್ರ ಬಗ್ಗೆ ಹೇಳು ನನ್ಗೆ. ಅಂಬಾರಿ ಶೂಟಿಂಗ್, ಐ ಮೀನ್ ಕತೆ ಒಪ್ಕೊಂಡಾಗ ನನ್ಗೆ ಅಷ್ಟು ನಂಗೆ ಗೊತ್ತಿರ್ಲಿಲ್ಲ ಏನಾಗತ್ತೆ ಸಿನಿಮಾ ಚೆನ್ನಾಗಾಗುತ್ತಾ ಇಲ್ಲ. ನನ್ಗೆ ಅವಾಗ ಖುಷಿ ಸಿನಿಮಾ ಮಾಡಕ್ಕೆ. ಅದೇ ನನ್ನ 3ನೇ ಸಿನಿಮಾ ಅದು. ಮಾಡೋಣ ಅಂತ ಒಪ್ಕೊಂಡಿದ್ದಾಯ್ತು, ಮಾಡಿದ್ವಿ. ಬಟ್ ಲೈನ್ ತುಂಬಾ ಇಷ್ಟ ಆಗಿತ್ತು. ಶೂಟಿಂಗ್ ಮಾಡ್ತಾ ತುಂಬ ಸೈಕಲ್ ತುಳಿಯೋದು ಜಾಸ್ತಿ ಆಯ್ತು. ಮೊದ್ಲೇ ಸಣ್ಣ ಇರೋದ್ರಲ್ಲಿ ಇನ್ನ ಸಣ್ಣ ಆಗ್ತಾ ಇದ್ದೆ. ಯಾಕೆ ಇಷ್ಟೊಂದು ಸೈಕಲ್ ತುಳಿಸ್ತಾನೆ ಇವನು ಅರ್ಜುನ್ ಅಂತ ನಾನು ಎಷ್ಟೊಂದ್ಸರಿ ಜಗಳ ಆಡ್ಬಿಟ್ಟಿದ್ದೇನೆ ಅರ್ಜುನ್ ಹತ್ರ. ಅದಾದ್ಮೇಲೆ ಒನ್ ಫೈನ್ ಡೇ ಸಿನಿಮಾ ರಿಲೀಸ್ ಆಯ್ತು. ಮನೆಯಿಂದ ಲೊಕೇಶನ್ಗೂ ಸಣ್ಣ ಆಗ್ತೀಯ ನಿಜವಾಗ್ಲು. ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ನೋಡು ಒಂಚೂರು ಹೆಂಗಿದೆ. ನೀನೇ ಹೇಳ್ಬೇಕಮ್ಮ, ನನಗೆ ಗೊತ್ತಿಲ್ಲ ಆಯ್ತಾ. ನಾನು ಸಿನಿಮಾ ಬಗ್ಗೆ ಮಾತಾಡೋಣ, ಆಮೇಲೆ ಕರ್ಗ್ ಬಗ್ಗೆ ಮಾತಾಡ್ಕೊಡ್ರಿ ಮನೆಗೆ ಹೋಗ್ತಾ ನೀವು. ಏನಂದ್ರೆ ನಾನು ಅದೇ ರಿಲೀಸ್ ಆಯ್ತು ಸಿನಿಮಾ, ಸೂಪರ್ ಹಿಟ್ ಸಿನಿಮಾ ಆಯ್ತು, ತುಂಬಾ ಖುಷಿ ಆಯ್ತು. ಲೇಟರ್ ಅದೇ ಸಿನಿಮಾಗೆ ಅವಾರ್ಡ್ ಕೂಡ ಸಿಕ್ತು, ಸ್ಟೇಟ್ ಅವಾರ್ಡ್. ನನ್ಗೆ ಅದಕ್ಕೆ ಅವಾರ್ಡ್ ಸಿಗೋವರೆಗೂ ನನ್ಗೆ ಯಾವುದೇ ಟಿವಿ ಅವ್ರ ಅವಾರ್ಡ್ ಕೊಟ್ಟಿರ್ಲಿಲ್ಲ, ಯಾವುದೋ ಒಂದು ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ನನ್ಗೆ ಫೋನ್ ಮಾಡಿ ಹೇಳ್ತಿದ್ರೆ ಅವಾರ್ಡ್ ಸಿಕ್ಕಿದೆ, ಸ್ಟೇಟ್ ಅವಾರ್ಡ್. ಸ್ಟೇಟ್ ಅವಾರ್ಡ್ ಇಸ್ ಇಟ್ ಯುವರ್ ಫಸ್ಟ್ ಅವಾರ್ಡ್? ಫಸ್ಟ್ ಅವಾರ್ಡ್. ಯಾವುದೇ ಅವಾರ್ಡ್ ಕ್ಯಾಟಗರಿ ತಗೊಂಡ್ರು ಫಸ್ಟ್ ಟೈಮ್ ನನ್ಗೆ ನಮ್ಮ ಮನೆಯಿಂದ ಫೋನ್ ಮಾಡಿದ್ರು. ಐ ವಾಸ್ ಇನ್ ಗೋವಾ ಶೂಟಿಂಗ್. ಫೋನ್ ಮಾಡಿ ಈ ಥರ ನಿನ್ಗೆ ಅಂಬಾರಿ ಸಿನಿಮಾಗೆ ಅವಾರ್ಡ್ ಬಂದಿದೆ, ಸ್ಟೇಟ್ ಅವಾರ್ಡ್. ತಮಾಷೆ ಮಾಡ ಸುಮ್ಮನೆ ಶೂಟಿಂಗ್ ಹೇಳ್ತೀನಿ ಅಂತ. ಲೇಟರ್ ಅವನ್ನೆಲ್ಲ ಮೀಡಿಯಾದವರೆಲ್ಲ ಫೋನ್ ಮಾಡಕ್ ಶುರು ಮಾಡಿದ್ರು, ಮಾತಾಡ್ಸಕ್ ಶುರು. ಅವಾಗ ನನಗೆ ಗೊತ್ತಾಯ್ತು, ಓ ನಿಜವಾಗ್ಲೂ ನನ್ಗೆ ಅವಾರ್ಡ್ ಬಂದಿದೆ ಅಂತ. ಸೊ ತುಂಬಾ ಖುಷಿ ಆಯ್ತು. 100%. ಯಾಕಂದ್ರೆ ಎಲ್ಲೆಲ್ಲೋ ದೊಡ್ಡ ಕಲಾವಿದರಿಗೆ ಸಿಕ್ಕಿಲ್ಲ ಇನ್ನು, ಬಟ್ ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಿಕ್ಕಿದೆ ಅಂದ್ರೆ ಇಟ್ಸ್ ವೆರಿ ಬಿಗ್ ಥಿಂಗ್. ಗೊತ್ತಿಲ್ಲ ಅಷ್ಟೇ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಖುಷಿ, ನನಗೆ ಅವಾರ್ಡ್ಗೋಸ್ಕರ ಅಂತ ನಾನು ಸಿನಿಮಾ ಮಾಡೋದು. 100%. ನನಗೆ ಖುಷಿ, ಪ್ಯಾಷನ್ ಇದೆ, ನಾನು ಮಾಡ್ತೀನಿ, ಮಾಡ್ಬೇಕು, ಮಾಡ್ತಾ ಇದ್ದೀನಿ. ಬಟ್ ನನ್ಗೆ ಅದು ಸಿಕ್ಕಿ ತುಂಬಾ ಖುಷಿ ಆಯ್ತು. ಏನ್ ಋಷಿಕಾ ಮಾತಾಡ್ತಾರ ನೋಡ್ರೆ ಅವಳಿಗೆ 40 ವಯಸ್ಸಾಗಿದೆ, ಈ ವಯಸ್ಸಲ್ಲೇ ನೀನು ಅವಾರ್ಡ್ ತಗೊಂಡಿದ್ಯಾ, ತುಂಬಾ ಅಲ್ವಾ? ಸೊ ನಮ್ಗಿಂತ ಅವ್ರು 10-15 ವರ್ಷ ಜಾಸ್ತಿ ಅಲ್ವಾ? ಹಂಗೆ ಅನ್ಕೊಳ್ರಪ್ಪ ಇವಾಗ ಸ್ವಲ್ಪ ನೀವೆಲ್ರು ಚೆನ್ನಾಗಿರಿ. ಕಮಿಂಗ್ ಬ್ಯಾಕ್ ಟು ಅಂಬಾರಿ, ಫೇವ್ರೆಟ್ ಸಾಂಗ್ ಅದ್ರಲ್ಲಿ ಅಂದ್ರೆ ಯಾರೇ ನೀ ದೇವತೆಯ. ಸೊ ದೇವತೆ ಪಕ್ಕದಲ್ಲಿದ್ದಾಳೆ, ಒಂದೆರಡು ಲೈನ್ ಆಡ್ತೀಯಾ? ನನ್ ದೇವತೆ ಇಲ್ಲಪ್ಪ, ಬಿಟ್ಬಿಡಿ. ನನ್ ದೇವತೆ ತರಾನೇ ಕಾಣ್ತಾ ಇದೆಯಾ ನೀನು. ಹಿಡಿಂಬಿ ಅದು, ಸಾರಿ. ನನ್ಗೆ ಹಾಡ್ ಹೇಳಕ್ ಬರಲ್ಲ, ದಯವಿಟ್ಟು ಹಾಡಿಸ್ಬೇಕು. ಎಲ್ಲಾ ಕಡೆ ಹಾಡ್ ಹಾಡ್ತಾ ಇರ್ತಾರೆ, ಸುಮ್ನೆಗೆ ಅಂತ. ಓಕೆ, ನನ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕನ್ನಡ ಮಾತಾಡ್ದ ನೀನು. ಕಮಿಂಗ್ ಬ್ಯಾಕ್ ಟು ಅಂಬಾರಿ, ಫೇವ್ರೆಟ್ ಸಾಂಗ್ ಅದ್ರಲ್ಲಿ ಅಂದ್ರೆ ಯಾರೇ ನೀ ದೇವತೆಯ. ಸೊ ದೇವತೆ ಪಕ್ಕದಲ್ಲಿದ್ದಾಳೆ, ಒಂದೆರಡು ಲೈನ್ ಆಡ್ತೀಯಾ? ನನ್ಗೆ ಹಾಡ್ ಹೇಳಕ್ ಬರಲ್ಲ, ದಯವಿಟ್ಟು ಹಾಡಿಸ್ಬೇಕು. ಎಲ್ಲಾ ಕಡೆ ಹಾಡ್ ಹಾಡ್ತಾ ಇರ್ತಾರೆ, ಸುಮ್ನೆಗೆ ಅಂತ. ಓಕೆ, ನನ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕನ್ನಡ ಮಾತಾಡ್ದ ನೀನು. ನೀನ್ ಹಾಡಲ್ವಾ? ಪ್ಲೀಸ್ ಹಾಡೋ. ನೋಡ್ರಿ ಶ್ರೀಕಾ, ನನಗೆ ತುಂಬಾ ಕಷ್ಟ ಹಾಡ್ ಹೇಳೋದು. ನೀನ್ ಶುರು ಮಾಡು, ಬೇಕಾದ್ರೆ ಜೊತೆಲಿ ಹಮ್ ಮಾಡ್ತೀನಿ ನಾನು. ಓಕೆ, ನಾವೆಲ್ಲರೂ ಸೇರ್ಕೊಂಡು ಹಾಡೋಣ, ಏನಂತೀರಾ? 1 2 3. ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಏನಾಗಬೇಕು ಕಾಣೆ ಹೇಗೆ ತಿಳಿಯಲಿಲ್ಲ. ಪ್ರೀತಿಸಿ ಹೊರಟವಳೆ ಸಾಂಗ್ ಅಂತ ಬರ್ತಾ ಈ ಕಡೆ ಸ್ವಲ್ಪ ಕ್ಯಾಮ್ರಾ ಲುಕ್ ಶಿಫ್ಟ್ ಮಾಡ್ತೀನಿ. ಅದನ್ನ ಮಾಡಿದ್ದಿಲ್ಲ ನೀನು, ಜುಮ್ ಜುಮ್ ಮಾಯಾ ಅಂತ. ಎಲ್ಲ ಜುಮ್ ಜುಮ್ ಅಲ್ಲ, ನಾನು ಅದನ್ನ ಕೆಟ್ಟದಾಗ ಮಾಡಿರ್ಬೋದು, ಬಟ್ ನೀನ್ ಸಖತ್ತಾಗಿ ಮಾಡಿದ್ದೆ. ಐ ಮೀನ್ ದಟ್ ವಾಸ್ ಲೈಕ್, ಇವತ್ತವರೆಗೂ ಜನ ನಿನ್ಗೆ ಜುಮ್ ಜುಮ್ ಮಾಯಾ ಅಂತಾನೆ ಕರೀತಾ ಇರ್ಬೇಕಾರೆ. ಇವಾಗ ಸ್ವಲ್ಪ ಹೆಸರು ಚೇಂಜ್ ಆಗ್ಬಿಟ್ಟಿದೆ ಅನ್ಸುತ್ತೆ. ತುಪ್ಪ ಬೇಕಾ ತುಪ್ಪ. ನೋ, ಬಟ್ ನನ್ಗೆ ಐ ಥಿಂಕ್
ಜನಕ್ಕೆ ಆ ಸಾಂಗ್ ಅಲ್ಲಿ ನಿನ್ ಕಾಸ್ಟ್ಯೂಮ್ಸ್ ಆಗ್ಲಿ ನಿಂದು ಸುದೀಪ್ ಅವ್ರ ಮಧ್ಯ ಯುನೋ ದ ವೇ ದೇ ಶಾರ್ಟ್ ದ ಸಾಂಗ್ ಇಟ್ಸ್ ಅಮೇಸಿಂಗ್. ಸೊ ಆ ಸಾಂಗ್ ಬಗ್ಗೆ ಹೇಳು ನೀನು. ಫಸ್ಟ್ ಆಫ್ ಆಲ್ ಮೂವಿ ಮಾಡುವಾಗ ನನಗೆ ಒನ್ ವರ್ಡ್ ಕನ್ನಡ ಬರ್ತಾ ಇರ್ಲಿಲ್ಲ. ಸೊ ಹೌದಾ? ನಿಮ್ಗೆ ಸುದೀಪ್ ಅವ್ರ ಕಷ್ಟ ಏನು ಅಂತ ಅರ್ಥ ಆಗತ್ತೆ ಅದು ಹೇಳಿದಕ್ಕೆ. ದೆನ್ ಅದಾದ್ಮೇಲೆ ಸಾಂಗ್ಸ್ ಲಿರಿಕ್ಸ್ ಎಲ್ಲ ಹಾಡಬೇಕು, ಡಾನ್ಸ್ ಮಾಡಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರದೀಪ್ ಆಂಥನಿ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಸುದೀಪ್ ಅವರಿದ್ದಾರೆ ಸಾಂಗಲ್ಲಿ. ಇಟ್ ಇಸ್ ವೆರಿ ಡಿಫಿಕಲ್ಟ್. ತುಂಬ ಫನ್ನಿ ಇತ್ತು. ವಿವ್ ಡನ್ ಲೈಕ್ 15 ಟೇಕ್ಸ್ ಮಾಡಿದ್ವಿ. ಅದು ಯಾವುದು ಇದು ತಿರುಪತಿ ವಿಕ್ರಮಸ್ವಾಮಿ ದಟ್ ಥಿಂಗ್ ಇಸ್ ದೇರ್ ನೋ. ವಿವ್ ಡನ್ ಅಬೌಟ್ 15 ಟೇಕ್ಸ್ ಆಫ್ ದಟ್. ಅಂದ್ರೆ ಅದು ತಿರುಪತಿ ವಿಕ್ರಮ್ ಸ್ವಾಮಿನ ಯಾವ್ದೇವ್ರಮ್ಮ ಪಂಜಾಬ್ ವೆಂಕಟ ಸ್ವಾಮಿ ಗೊತ್ತಾಯ್ತು ನಾನು ಯಾವ ಬಗ್ಗೆ ನೆನ್ಸ್ಕೊ. ತಿರುಪತಿ ವಿಕ್ರಮಸ್ವಾಮಿ, ಬೇಲೂರು ಚಿಂಕಿಸ್ವಾಮಿ ಸಮೇತ. ಸೋ ಕ್ಯೂಟ್ ಪಾಪ ನಗ್ಬೇಡ ಅವಳೆ. ಅದ್ರ ವಾಯ್ಸೇ ಪಾಪ ಡಲ್ ಆಗಿ ಹೋಗ್ತಾ ಇದೆ. ಆಯ್ತು ಮಾತಾಡ. ಐ ಥಿಂಕ್ ವಿ ಡಿಡ್ ಅದು 15 ಟೇಕ್ಸ್ ಆಲ್ಮೋಸ್ಟ್ ನಾವು ಮಾಡಿದ್ದೀವಿ ಆ ಸಾಂಗ್ಗೆ. ಬಟ್ ಅಲ್ಟಿಮೇಟ್ಲಿ ಆ ಸಾಂಗ್ ಬಂದು ತುಂಬಾನೇ ಚೆನ್ನಾಗಿದೆ. ಇಟ್ಸ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ಇಟ್ಸ್ ಆಫ್ ಕೋರ್ಸ್ ನಾನು ಫಸ್ಟ್ ಫಿಲ್ಮ್ ಅಲ್ಲಿ ಮಾಡಿರೋದು ಫಸ್ಟ್ ಸಾಂಗ್. ಸೊ ತುಂಬಾ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಸೊ ಯೋಗಿ, ಎಲ್ರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ್ಬೇಕು ನಾನು ನಿನ್ ಬಗ್ಗೆ. ನೀನ್ ತುಂಬಾ ಚೆನ್ನಾಗಿ ಬೇರೆ ತರ ಡಾನ್ಸ್ಗಳು ಮಾಡ್ತೀಯ. ಐ ಮೀನ್ ಇಫ್ ಐ ವಾಂಟ್ ಟು ಮೆನ್ಷನ್ ಇಟ್, ಬಿ ಬಾಯಿಂಗ್, ಆಮೇಲೆ ಈ ಹಿಪ್ ಹಾಪ್, ಜಿಂಕ್ಸ್, ಲೈಕ್ ಮೈಂಡ್ಸ್ ಥಿಂಕ್ ಲೈಕ್ ಅಂತ. ಸೊ ಏನ್ ಅನ್ಸುತ್ತೆ? ಐ ಮೀನ್ ಕೆನ್ ಯು ಟೆಲ್ ಮಿ ಮೋರ್ ಅಬೌಟ್ ದಿಸ್? ಹೇಗ್ ಶುರು ಆಯ್ತು ಇದು? ಏನಾಯ್ತು ಗೊತ್ತಾ, ನನ್ಗೆ ತುಂಬಾ ಚಿಕ್ಕ ವಯಸ್ಸಿನ ಡಾನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಶುರು ಆಯ್ತು. ನಮ್ಮ ಅಮ್ಮ ಏನ್ ಮಾಡಿದ್ರು, ನನ್ಗೆ ಭರತನಾಟ್ಯಂಗೆ ಸೇರ್ಸಿದ್ರು. ನಗ್ಬಾರ್ದು, ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸ್. ಅರೆ ಇಟ್ಸ್ ಅ ಸೂಪರ್ ಥಿಂಗ್. ಅಂದ್ರೆ ನಾನು ಹೇಳೇ ಇಲ್ಲ ಅದ್ರ ಬಗ್ಗೆ. ಭರತನಾಟ್ಯಂ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಭರತನಾಟ್ಯಂ ಕಲಿಯಕ್ಕೆ. ಬಿಕಾಸ್ ನಾನು ಪ್ರಭುದೇವ ಸರ್ ಫ್ಯಾನ್. ಅವ್ರ ಸಾಂಗ್ ಅವಾಗ ನನಗೆ ಜ್ಞಾಪಕ ಇದೆ, ಮುಕ್ಕಾಲ ಮುಕ್ಕಾಬಲ ಸಾಂಗ್ ಬರೋದು. ಅದಕ್ಕೆ ನಾನು ಡ್ಯಾನ್ಸ್ ಆಡ್ತಾ ಇದ್ದೆ. ಅದಾದ್ಮೇಲೆ ಏನಾಯ್ತು, ಹಿಂಗೆ ಇನ್ನೊಂದ್ ಕಡೆ ನನ್ನ ಬೇಬಿ ಸಿಟ್ಟಿಂಗ್ ಹಾಕಿದ್ರು ನಮ್ಮ ಅಪ್ಪ ಅಮ್ಮ. ನಮ್ಮ ಅಮ್ಮ ಏನಕ್ಕೆ ತುಂಬಾ ತರಲೆ ಮನೆ ಹತ್ರ ಇದ್ರೆ ಬಿಸಿಲಲ್ಲಿ ಅಲಿತಾ ಇರ್ತೀನಿ, ಓಡಾಡ್ತಾ ಇರ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮ ಏನ್ ಮಾಡಿ, ನೀನ್ ದಯವಿಟ್ಟು ಅಲ್ಲಿ ಇದ್ಬಿಡಪ್ಪ ಅಂತ. ಅಲ್ಲೇನಾಗೋದು, ಈಗ ಒಂದ್ 2 ತಿಂಗಳು ಅಲ್ಲಿದ್ರೆ ನಾವು 2 ತಿಂಗಳು ಅಲ್ಲಿರೋ ಮಕ್ಳು ನಾವೆಲ್ಲ ಆ ಕ್ರೀಚಲ್ಲಿ ಇರೋ ಹುಡುಗರೆಲ್ಲ ಸೇರಿ ಒಂದು ಶೋ ತರ ಮಾಡ್ತಾ ಇದ್ವಿ. ಸೊ ಅದ್ ಮಾಡೋವಾಗ ಏನಾಯ್ತು, ಅಲ್ಲಿ ಮತ್ತೆ ಡಾನ್ಸ್ ಅಂತ ಶುರು ಆಯ್ತು. ಅದಾದ್ಮೇಲೆ ಒಂದು ಡಾನ್ಸ್ ಕ್ಲಾಸ್ ಇತ್ತು ಅಲ್ಲೇ ನೋವೈಸ್ ಅಂತ. ಸೊ ಆ ಡಾನ್ಸ್ ಸ್ಕೂಲಲ್ಲಿ ಸೇರ್ಕೊಂಡು ಅಲ್ಲೊಂದಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಹಿಂಗೆ ಒಂದಷ್ಟು ಗ್ರೂಪ್ ಎಲ್ಲ ಪರಿಚಯ ಆಯ್ತು. ಅವ್ರ ಜೊತೆ ಬಿ ಬಾಯಿಂಗ್ ಮಾಡ್ತಾ ಇದ್ದೆ. ಇದು ಹಿಪ್ ಹಾಪ್ ನಾರ್ಮಲ್ ಎಲ್ಲ ಶುರು ಆಯ್ತು. ಬಟ್ ಈಗ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯ್ತು, ಬ್ಯಾಕ್ ಪೈನ್ ಜಾಸ್ತಿ. ಐ ಮೀನ್ ಆಕ್ಸಿಡೆಂಟ್ ಆದ್ಮೇಲೆ ಬ್ಯಾಕ್ ಪೈನ್ ಮತ್ತೆ ನೀ ಪೈನ್. ಸೊ ಜಾಸ್ತಿ ಬಿ ಬಾಯಿಂಗ್ ಮಾಡಕ್ಕಾಗಲ್ಲ. ಬಿಕಾಸ್ ಬ್ಯಾಕ್ ಅಲ್ಲಿ ತುಂಬಾ ಸಪೋರ್ಟ್ ಇರಬೇಕು. ಐ ಮೀನ್ ಬ್ಯಾಕ್ ತುಂಬಾ ಟೈಟ್ ಆಗಿರ್ಬೇಕು ತುಂಬಾ ಫ್ಲೋರ್ ಮೂವ್ಮೆಂಟ್ಸ್ ಜಾಸ್ತಿ ಎಲ್ಲ ಮಾಡುವಾಗ. ಸೊ ಐ ಹೋಪ್ ಅಂಡ್ ಪ್ರೇ ದಟ್ ನೀನು ಬೇಗ ಹುಷಾರಾಗಿ ಸೂಪರ್ ಆಗಿ ಮತ್ತೆ ಬಿ ಬಾಯಿಂಗ್ ಶುರು ಮಾಡು ಅಂತ. ಸೊ ರಾಗ್ಸ್, ನೀನು ಮಾಡ್ಲಿಂಗ್ ಕರಿಯರ್ ಅಲ್ಲಿಂದ ಶುರು ಮಾಡ್ಕೊಂಡು ಒಂದು ಎಸ್ಟಾಬ್ಲಿಷ್ಡ್ ಮಾಡೆಲ್ ಆಗಿ, ಅದಾದ್ಮೇಲೆ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಗೆದ್ದು, ಅದೆಲ್ಲ ಒಂಚೂರು ಎಕ್ಸ್ಪೀರಿಯನ್ಸ್ ಹೇಳೋಣ. ಇದು ಯಾವುದಕ್ಕೂ ಪ್ಲಾನಿಂಗ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಮಾಡ್ಲಿಂಗ್ ಹೋಗಬೇಕು ಅಂತ, ಮೂವೀಸ್ಗೆ ಹೋಗಬೇಕು ಅಂತ, ಏನು ಮಾಡಬೇಕು ಅಂತ. ಇಲ್ಲಾಂದರೆ ನಾನು ಇನ್ನೂ ಜಾಸ್ತಿ ನನಗೆ ನನ್ನ ಬಾಡಿ ಸ್ಕಿನ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೆ. ಬಿಕಾಸ್ ಯು ನೋ ಇಫ್ ಯು ಪ್ರಿಪೇರ್ ಟು ಕಮ್ ಇನ್ ಎನಿ ಇಂಡಸ್ಟ್ರಿ, ಮಾಡ್ಲಿಂಗ್ ಮಾಡಬೇಕು ಇಲ್ಲಾಂದರೆ ಆ್ಯಕ್ಟಿಂಗ್ ಮಾಡಬೇಕು. ಲಾಟ್ ಆಫ್ ಗರ್ಲ್ಸ್ ಪ್ರಿಪೇರ್ ಲಾಟ್ ಕ್ಲಾಸಸ್ ಹೋಗ್ತಾರೆ, ತುಂಬ ಸ್ಕಿನ್ ಕೇರ್ ತಗೊಳ್ತಾರೆ, ಬಾಡಿಯಲ್ಲಿ ಯಾವುದೂ ಒಂದು ಸ್ಕ್ರ್ಯಾಚ್ ಇರಲ್ಲ, ಮಾರ್ಕ್ ಇರಲ್ಲ, ಆ ಥರ. ಸೊ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಟಿಲ್ 12th ಸ್ಟ್ಯಾಂಡರ್ಡ್. ಸ್ಪೋರ್ಟ್ಸ್ ಆಡ್ತಾ ಇದೆ, ಬಾಸ್ಕೆಟ್ಬಾಲ್, ವಾಲಿಬಾಲ್, ಇದು ತುಂಬ ಔಟ್ಡೋರ್ ಸ್ಪೋರ್ಟ್ಸ್ ಎಲ್ಲ. ಸೊ ಐ ಹ್ಯಾವ್ ಗಾಟ್ ಲೈಕ್ ಕಟ್ಸ್ ಅಂಡ್ ಸ್ಕ್ರಾಚಸ್ ಆಲ್ ಓವರ್, ಕೈಯಲ್ಲಿ ಕಾಲಲ್ಲಿ ಎಲ್ಲ. ಆ್ಯಂಡ್ ಸಡನ್ಲಿ ಒನ್ಸ್ ಐ ಮೆಟ್ ಪ್ರಸಾದ್ ಬಿದಪ್ಪ. ಅವ್ರು ಹೇಳಿದ್ರು, ನಿಮ್ಮ ಮುಖ ಚೆನ್ನಾಗಿದೆ ಅಲ್ಲ, ಫೀಚರ್ಸ್ ಚೆನ್ನಾಗಿದೆ, ಮಾಡ್ಬೋದು, ಸ್ವಲ್ಪ ಸಣ್ಣ ಆಗಬೇಕು. ಬಿಕಾಸ್ ಐ ವಾಸ್ ಅಬೌಟ್ ವಾಟ್ ಅಬೌಟ್ ಆಸ್ ಅ ಚೈಲ್ಡ್ ಐ ವಾಸ್ ಅಬೌಟ್ 75-78 kgs when I was in 12th. So ಅವತ್ತು he's like then I started off modeling. ನನ್ನ ಫಸ್ಟ್ ಶೋ ಅಂದ್ರೆ ನಾನು ಒಳ್ಳೆ ಹುಡುಗ ತರ ಬಾಸ್ಕೆಟ್ಬಾಲ್ ಆಡುವಾಗ ಆ ತರ ವಾಕ್ ಮಾಡ್ತೀವಲ್ಲ, ಆ ತರ ವಾಕ್ ಮಾಡಿದ್ದೆ. ಅಂಡ್ ಅದ್ ವಿಡಿಯೋ ನೋಡಿ ನನಗೆ ಶಾಕ್ ಆಯ್ತು. ಅಂದ್ರೆ ಲೈಕ್ ಓ ಮೈ ಗಾಡ್, ಟ್ರೈನ್ ಮಾಡಲೇಬೇಕು ಇದರಲ್ಲಿ. ಸೊ ಐ ಟುಕ್ ಇಟ್ ಲಿಟಲ್ ಮೋರ್ ಸೀರಿಯಸ್ಲಿ ನೆಕ್ಸ್ಟ್. ಅಂಡ್ ಅದು ಮಾಡ್ತಾ ಐ ಗಾಟ್ ರಿಯಲಿ ಗುಡ್ ಆಟ್ ಇಟ್. ಅಂಡ್ ಅದು ತುಂಬಾ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಸೊ ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಯು ನೋ, ಅದು 4 months 6 months ಮಾಡ್ಲಿಂಗ್ ಮಾಡಿದೆ. ಸಡನ್ಲಿ ಐ ಸ್ಟಾರ್ಟೆಡ್ ಗೆಟಿಂಗ್ ಕನ್ನಡ ಅಲ್ಲಿ, ಬಿಕಾಸ್ ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿದ್ದೆ ಅವತ್ತು. ಸೊ ಐ ಸ್ಟಾರ್ಟೆಡ್ ಗೆಟಿಂಗ್ ಮೂವಿ ಆಫರ್ಸ್. ಸುದೀಪ್ ಅವ್ರು ಮೀಟ್ ಮಾಡಿದ್ದೆ ನಾನು ಫಾರ್ ದ ಮೂವಿ ಮದಕರಿ. ಅವ್ರೇನಂದ್ರೆ ಪ್ರೊಡಕ್ಷನ್ ಅವರು, ದೇ ಸಾ ಮೈ ಪಿಕ್ಚರ್ಸ್ ಯಾವುದು ಮ್ಯಾಗಝೀನ್, ಐ ಥಿಂಕ್ ಮ್ಯಾಗಝೀನ್ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು ಪ್ರೊಡಕ್ಷನ್ ಅಲ್ಲಿ. ಸೊ ಐ ಥಿಂಕ್ ದ ಟೀಮ್ ಮೀಟ್, ಐ ಥಿಂಕ್ ಐ ಮೆಟ್ ದೆಮ್ ಅಬೌಟ್, ಇವತ್ತು ರಾತ್ರಿ ಮೀಟ್ ಮಾಡಿದ್ದೀನಿ ಅಂದ್ರೆ 5 days later ಐ ವಾಸ್ ಶೂಟಿಂಗ್ ಫಾರ್ ಮದಕರಿ. ಸೊ ತುಂಬಾ ಸಡನ್ ಆಗಿ ಇಟ್ ಜಸ್ಟ್ ಹ್ಯಾಪನ್ಡ್. ಅಂಡ್ ದೆನ್ ಆಫ್ಟರ್ ದ್ಯಾಟ್ ಯು ಆಲ್ ನೋ ದ ಲಿಸ್ಟ್ ಆಫ್ ದ ಮೂವೀಸ್ ವಿಚ್ ಹ್ಯಾಪನ್ಡ್. ಬಿಕಾಸ್ ಅಕಾರ್ಡಿಂಗ್ ಟು ಮೀ, ನಾವು ಏನಾದ್ರೂ ಮಾಡ್ಲಿ ಅದರಲ್ಲಿ
100%. whatever we do. It Correct. doesn't depend on what career you're choosing. You ಹೌದು. doctor ಆಗಿರ್ಲಿ, teacher ಆಗಿರ್ಲಿ, painter, dancer. Be the best at it. Correct. So that was always a thing. Even my mom and dad said that, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, because ನನ್ನ ತಮ್ಮ ಇವಾಗ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ, ಐ ಆಮ್ ಡೂಯಿಂಗ್ ಆಕ್ಟಿಂಗ್. ಸೊ ದೇ ಸೆಡ್ ಯು ಹ್ಯಾವ್ ಟು ಬಿ ದ ಬೆಸ್ಟ್ ಅಷ್ಟೇ, ನೀವೇನಾದ್ರೂ ಮಾಡಿ. ಏನಾದ್ರೂ ಮಾಡು. ನಿಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ನನಗೆ ಯೋಗಿಗೆ ಒಂದ್ ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ದಟ್ ನಿಮ್ His mother ತಾಯಿದು is hot. ನಿಂದು ಒಂದು ಸಾರಿ ಅದನ್ನೇ ಒಂದು ರಿಲೇಶನ್ಶಿಪ್ ಏನಿದೆ ನಿಮ್ ತಾಯಿದು ನಿಂದು ನಾನು ಕ್ಲೋಸ್ ಆಗಿ ನೋಡಿಲ್ಲ ಅಂದ್ರೂ ತುಂಬಾ ಕೇಳಿದ್ದೀನಿ ಅದ್ರ ಬಗ್ಗೆ. ನಿಮ್ ತಾಯಿಗಿಂತ ಜಾಸ್ತಿ ಅವ್ರು ನಿನ್ ಫ್ರೆಂಡ್ ಅಂತ ನಿನ್ ಜಾಸ್ತಿ ಇದ್ ಮಾಡ್ತೀಯ. ಬರೀ ಅಮ್ಮನೇ ಅಲ್ಲ, ಅಪ್ಪನೂ ಅಷ್ಟೇ, ಅಣ್ಣನೂ ಅಷ್ಟೇ, ಎಲ್ಲಾರು ಅಷ್ಟೇ. ನಮ್ಮನ್ನ ಬೆಳೆಸಿದ್ದೆ ಆ ಥರ ಅವರು. ಅಫ್ಕೋರ್ಸ್ ಅಪ್ಪ ಅಮ್ಮನೇ ಫ್ರೆಂಡ್ಸ್ ಥರ. ಯಾಕಂದ್ರೆ ನಾನು ಏನೇ ಮಾಡಿದ್ರು ಮನೇಲಿ ನಾನು ಹೋಗಿ ಹೇಳ್ತಾ ಇರ್ತೀನಿ. ಬಿಕಾಸ್ ನಾವೆಲ್ಲಿ ಅವ್ರ ಹತ್ರ ಜಾಸ್ತಿ ನಮ್ಮ ವಿಚಾರನ ಹೇಳ್ಕೊಳ್ತೀವಿ, ನಮ್ಗೆ ಈಸಿ ಆಗಿರುತ್ತೆ. ಐ ಮೀನ್ ಬೇರೆ ರೀತಿ ಏನು ತೊಂದರೆ ಇರಲ್ಲ. ನಾಳೆ ದಿನ ಯಾರೋ ಏನೋ ಬಂದು ಹೇಳ್ತಾರೆ, ನಿಮ್ಮ ಮಗ ಅಲ್ಲಿ ಹೋಗ್ತಾ ಇದ್ದ, ನಿಮ್ಮ ಮಗ ಹಿಂಗಿದ್ದ, ಹಂಗೆ ಮಾಡ್ತಾ ಇದ್ದ, ಅದ್ರ ಬದಲು ನಾವ್ ಯಾಕೆ ಚಾನ್ಸ್ ಕೊಡ್ಬೇಕು? ಆ ಥರ ನಾವೇ ಹೇಳ್ಬಿಟ್ರೆ ಒಳ್ಳೇದಲ್ವಾ ಅಂತೇಳಿ ಅವಾಗಿಂದಾನೇ ರೆಡಿ ಮಾಡಿದ್ರು, ಹಂಗೆ ಬೆಳೆಸಿ ಫ್ರೆಂಡ್ಸ್ ಥರ ಬೆಳೆಸಿ. ಇವತ್ತಿಗೂ ಅಷ್ಟೇ, ಎಲ್ಲ ಆಚೆ ಹೋದ್ರೆ ಜೊತೆಲಿ ಹೋಗ್ತೀವಿ. ಆ್ಯಂಡ್ ಮನೇಲೂ ಅಷ್ಟೇ ಪಾರ್ಟಿಗಳು ಮಾಡ್ತಾ ಇರ್ತೀವಿ, ಆಚೆ ಹೋಗ್ತೀವಿ. ಸೋ ಸ್ವೀಟ್. ತುಂಬಾ ಚೆನ್ನಾಗಿರುತ್ತೆ, ಒಂದು ನೀಟ್ ಫ್ಯಾಮಿಲಿ. 100%. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಇದನ್ನ, ನಾನು ಯಾವುದೋ ಒಂದು ಪರ್ಫಾರ್ಮೆನ್ಸ್ ಯಾವುದೋ ನನಗೆ ನೆನಪಿಲ್ಲ ಕರೆಕ್ಟಾಗಿ ಯಾವ ಸಂಭ್ರಮ ಅದು ಅಂತ, ಫೋನಲ್ಲಿ ಮಾತಾಡ್ತಿದ್ದಾನೆ, ಹೇಳಮ್ಮ ಮುಖ್ಯಮ್ಮ ಅಂತ, ಟಾಕಿಂಗ್ ಸೋ ಸ್ವೀಟ್ಲಿ ಆಯ್ತಾ. ನಾನು ಅಂದೆ ನಿನ್ ಗರ್ಲ್ ಫ್ರೆಂಡ್ ಅಂದ್ರೆ ಅಲ್ಲ ನಮ್ಮಮ್ಮ ಅಂದ. ಐ ವಾಸ್ ಸೋ ಇಂಪ್ರೆಸ್ಡ್ ಗೊತ್ತಾ, ಲೈಕ್ ದ ವೇ ಸೋ ಸ್ವೀಟ್ಲಿ ಹಿ ವಾಸ್. ಅಂದ್ರೆ ನಿಮ್ ತಾಯಿ ಹತ್ರ ಅಷ್ಟು ಸ್ವೀಟ್ ಆಗಿ ಮಾತಾಡ್ತಿದ್ದ, ನಂಗೆ ತುಂಬಾ ಇಂಪ್ರೆಸ್ ಆಯ್ತದು. ಅಮ್ಮ ಹತ್ರ ಯಾವಾಗ್ಲೂ ಹಂಗೆ ಮಾತಾಡೋದು ನಾನು. ಅಣ್ಣ ಹತ್ರ ಮಾತಾಡಕ್ ಸ್ವಲ್ಪ ಭಯ, ಬೈತಾನೆ. ಅಪ್ಪ ಅಮ್ಮ ಬೈಯಲ್ಲ. ಅಂದ್ರೆ ಅಪ್ಪ ಏನು ಜಾಸ್ತಿ ಮಾತಾಡಲ್ಲ, ಮನೆಗೆ ಹೋದ್ರೆ ಮುನ್ಸ್ಕೊಂಡ್ಬಿಟ್ಟಿರ್ತಾರೆ. ಅಮ್ಮ ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ, ರೀಸನ್ ಹೇಳಿದ್ರೆ ಸುಮ್ಮನೆ ಆಗೋಗ್ತಾರೆ, ಆತರ. ಓಕೆ. ಸೊ ಯೋಗಿ, ನಿನ್ಗೆ ಒಂದ್ ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ದಟ್ ಇಂಡಸ್ಟ್ರಿಲಿ ನಿನ್ಗೆ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಆಕ್ಚುಲಿ ಅವ್ರ ಬರ್ತ್ಡೇಗೆಲ್ಲ 12 ಗಂಟೆಗೆಲ್ಲ ವಿಶ್ ಮಾಡ್ತಿದ್ದೆ. ಹೋಗಿದ್ದೆ, ಸುಮಾರು ಸಲ ಹೋಗಿದ್ದೆ. ಐ ಮೀನ್ ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದೇ ಸಲ ಹೋಗಿದ್ದೆ, ಮುಂಚೆ ಒಂದ್ 2-3 ಸಲ ಹೋಗಿದ್ದೆ. ಯಾಕೆ ಈ ಪ್ರೀತಿ ಅವ್ರ ಮೇಲೆ? ನನ್ಗೆ ಇಷ್ಟ, ಶಿವಣ್ಣ ಅಂದ್ರೆ ತುಂಬಾ ಇಷ್ಟ. ಆನ್ ಸ್ಕ್ರೀನ್ ನೋಡಕ್ ತುಂಬಾ ಇಷ್ಟ, ಪರಿಚಯ ಆದ್ಮೇಲೆ ಇನ್ನೂ ಜಾಸ್ತಿ ಇಷ್ಟ. ಮುಂಚೆ ಏನೋ ಅವ್ರ ಸಿನಿಮಾ ನಾನು ಥಿಯೇಟರ್ ನೋಡಕ್ ಹೋಗ್ತಾ ಇದ್ದೆ. ಇವತ್ತು ಅವ್ರನ್ನ ನೋಡ್ಬೇಕು, ಒಂದು ಫೋನ್ ಕಾಲ್ ಹಾಕಿದ್ರೆ ಇಂಥ ಜಾಗದಲ್ಲಿ ಇಲ್ದಿನಿ, ಬಾಯ್ ಹೋಗಿ ಸಿಗು ಅಂತ ಹೇಳ್ತಾರೆ. ಸೊ ಅದೊಂದು ತುಂಬಾ ಖುಷಿ ನನಗೆ. ನನಗಿನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಜೋಗಿ ಸಿನಿಮಾ ರಿಲೀಸ್ ಆದಾಗ ನಾನು 10th ಸ್ಟ್ಯಾಂಡರ್ಡ್, ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಸಿನಿಮಾ ನೋಡೋಕೆ ಅಂತ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸ್ಕೂಲಿಗೆ ಚಕ್ಕರ್ ಹಾಕಿ ಸಿನಿಮಾ ನೋಡೋ ನಾನು ತುಂಬಾ ತರಲೆ ಮಾಡ್ತಾ ಇದ್ದೆ. 10th ಇಂದಾನೇ ಶುರು ಮಾಡಿದೆ ನಾನು ಬಂಕ್ ಹಾಕೋದು ಕ್ಲಾಸಸ್ಗೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಡೈರೆಕ್ಟ್ ಆಗಿ ಹೋದ್ವಿ ಥಿಯೇಟರ್ಗೆ. ಟಿಕೆಟ್ ಸಿಕ್ಕಿಲ್ಲ, ಅಲ್ಲೆಲ್ಲೋ ಯಾರೋ ಬ್ಲಾಕ್ ಅಲ್ಲಿ ಮಾರ್ತಾ ಇದ್ದ, ಇಸ್ಕೊಂಡು ಹೋಗಿ ನಿಂತಿದ್ವಿ. ಅದು ಯಾವ್ದು ಕೆಳಗಡೆ ಏನ್ ಹೇಳ್ತಾರೆ, ಗಾಂಧಿ ಕ್ಲಾಸ್ ಅಲ್ಲಿ 4ನೇ ರೋ, ಇನ್ನೂ ಚೆನ್ನಾಗಿ ಗಾಂಧಿ ಕ್ಲಾಸ್ ಹೋಗಿ ನೋಡಿದೆ, ಅದ್ರ ಮಜಾನೇ ಬರಲ್ಲ. ಸಖತ್ ಮಜಾ. 4ನೇ ರೋ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ. ಎಂಟ್ರ್ ಆಗ್ಬೇಕಾದ್ರೆ ಪೊಲೀಸ್ ಅವ್ರ ಕೈಲಿ ಸರಿಯಾಗಿ ಒದೆ ತಿಂದಿದ್ದು ತುಂಬಾ ಚೆನ್ನಾಗಿ ಜ್ಞಾಪಕ. ಅಷ್ಟು ಜನ ರಶ್. ಅಯ್ಯೋ, ಜೋಗಿ ಸಿನಿಮಾ ಸಖತ್ ಹೈಪ್ ಇತ್ತು ಅವಾಗ. ಬಟ್ ಇವತ್ತು ನಮ್ಗೆ ಅದೆಲ್ಲ ಮಾಡಕ್ಕಾಗಲ್ಲ ಅಂತ ಬೇಜಾರು. ಶಿವಣ್ಣ ಜೊತೆ ಆಕ್ಟ್ ಮಾಡ್ತಾ ಇದೀಯಾ ಅಂತ ಕೇಳ್ಬಿಟ್ಟೆ. ಹೌದು. ಎಕ್ಸೈಟೆಡ್? ತುಂಬಾ ತುಂಬಾ ಎಕ್ಸೈಟೆಡ್. ನರ್ವಸ್ ಇಲ್ಲ. ಪರ್ಸನಲ್ ಆಗಿ ಶಿವಣ್ಣನ್ ಯಾವ ಕ್ಯಾರೆಕ್ಟರ್, ವಾಟ್ ಯು ಥಿಂಕ್ ಸೆಪರೇಟ್ಸ್ ಹಿಮ್ ಫ್ರಮ್ ಆಲ್ ಅದರ್ ಹ್ಯೂಮನ್ ಬೀಯಿಂಗ್ಸ್? ಈಸ್ ವೆರಿ ಹಂಬಲ್. ಇಬ್ರು ಒಂಥರ ಚೆನ್ನಾಗಿ ನೇಚರ್ ಅಂದ್ರೆ ಈಸ್ ವೆರಿ ಹಂಬಲ್. ಆಕ್ಚುಲಿ ನಾನು ಒಂದ್ ವಿಷಯ ಶಿವಣ್ಣನ್ ಬಗ್ಗೆ ಮಾತಾಡ್ತಾ ಇವಾಗ ನಾನು ಹೇಳ್ತೀನಿ, ಈ ಶೋ ಲೈಕ್ ಫಸ್ಟ್ ಟೆಲಿಕಾಸ್ಟ್ ಆದಾಗ ಈ ಇಂಡಸ್ಟ್ರಿಲಿ ಫಸ್ಟ್ ಹೀರೋ ನನಗೆ ಫೋನ್ ಮಾಡಿ ಹೇಳಿದ್ದು ಅವರೇ. ಈಸ್ ಲೈಕ್ ದಟ್ ಓನ್ಲಿ. ಏನಿದ್ರೆ ಫೋನ್ ಮಾಡಿ, ಇಲ್ಲ ಅಂದ್ರೆ ಮೀಟ್ ಮಾಡಿ ಹೇಳ್ಬಿಡ್ತಾರೆ. ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್. ನನಗೆ ಲೈಫ್ ಅಲ್ಲಿ ಮರೆಯಕ್ ಆಗದಿರೋಂತ ಒಂದು ಘಟನೆ ನಡೆದಿದೆ ಅಂದ್ರೆ, ಶಿವಣ್ಣ ನಮ್ಮ ದುನಿಯಾ ಸಿನಿಮಾ 100 days ಫಂಕ್ಷನ್ ಬಂದಿದ್ರು. ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ. ನಾನು ಅವಾಗ ತಾನೇ ನಂದು ಫಸ್ಟ್ ಟೈಮ್ ಒಂದು ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಮಾಡ್ಬಿಟ್ಟು ಹಿಂದೆ ನಿಂತಿದ್ದೆ, ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೆ. ಶಿವಣ್ಣ ಆ ಹುಡುಗ ಒಬ್ಬ ಮಾಡಿದನಲ್ಲ ಬ್ಲೇಡ್ ಹಿಡ್ಕೊಂಡು, ತುಂಬಾ ಚೆನ್ನಾಗಿ ಕರೀರಿ ಅವನ್ನ ಅಂದ್ರು. ನಾನು ಟೀ ಶರ್ಟ್ ಹಾಕಿಲ್ದಂಗೆ ಓಡೋಗ್ಬಿಟ್ಟಿದೆ ಸ್ಟೇಜ್ ಮೇಲೆ. ಅದು ಸಕ್ಕರ್ ಜ್ಞಾಪಕ ಇದೆ, ತುಂಬಾ ಖುಷಿ ನನ್ಗೆ. ನಾನು ತುಂಬಾ ಇಷ್ಟಪಡೋ ಒಬ್ಬ ವ್ಯಕ್ತಿ ನನ್ನನ್ನ ಕರೆದಾಗ ತುಂಬಾ ಖುಷಿ ಆಗಿತ್ತು. ಕರೆಕ್ಟ್. ನಮ್ ವರ್ಕ್ ಅನ್ನ ಅಪ್ರಿಶಿಯೇಟ್ ಮಾಡಿದಾಗ್ಲೇ ನಮ್ಗೆ ಖುಷಿ. ಎಷ್ಟು ಜನ ಮಾಡ್ತಾರೆ ನಮ್ಮ ಇಂಡಸ್ಟ್ರಿಲಿ? ವೆರಿ ಲೆಸ್ ಪೀಪಲ್. ಕರೆಕ್ಟ್. ಅವ್ರೊಬ್ರೇ ಅಲ್ಲ, ಅವ್ರ ಇಡೀ ಫ್ಯಾಮಿಲಿ ಅವರೆಲ್ಲ ವೆರಿ ನೈಸ್. ಅವರು ಗೀತಕ್ಕ ಆಲ್ಸೋ ಸ್ವೀಟ್ ಹಾರ್ಟ್. ಯಾ, ಅಂಡ್ ಯು ವೆರಿ ಕ್ಲೋಸ್ ಟು ಗೀತಕ್ಕಂಗೆ, ಕರೆಕ್ಟಾ? ಯಾ, ಐ ಆಮ್ ವೆರಿ ಫಾಂಡ್ ಆಫ್ ಹರ್. ತುಂಬಾ ಒಳ್ಳೆ ಡೆಸರ್ಟ್ಸ್ ಮಾಡ್ತಾರೆ, ಸಿಹಿ ತಿಂಡಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ಹೌದಾ? ಎನಿ ಪರ್ಟಿಕ್ಯುಲರ್ ಥಿಂಗ್ ಯು ಲೈಕ್? ಬ್ಲಾಕ್ ಫಾರೆಸ್ಟ್ ಪುಡಿಂಗ್. ಬ್ಲಾಕ್ ಫಾರೆಸ್ಟ್ ಬರುತ್ತಾ ಅವ್ರಿಗೆ? ಎಪಿಸೋಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು. ಗೀತಕ್ಕ ಪ್ಲೀಸ್, ನಾನು ನಿಮ್ಮ ಮನೆಗೆ ಬರ್ತೀನಿ. ಬ್ಲಾಕ್ ಫಾರೆಸ್ಟ್ ಪುಡಿಂಗ್ ಅದು ನನಗೆ ಮಾತ್ರ.
ಯಾರು ಬೇರೆ ಯಾರಿಗೂ ಇಲ್ಲ ನನ್ ಮಾತ್ರ. ಪ್ಲೀಸ್ ಒಂದ್ ಬೈಟ್ ಕೊಡು. ಓಕೆ, ಫಸ್ಟ್ ನಿನ್ನ ಹತ್ರ ತಗೋಣ. ಕಾಂಟ್ರವರ್ಸಿಗಳು ತುಂಬಾ ನಮ್ಮ ಈ ಆಕ್ಟರ್ಸ್ ಲೈಫ್ ಅಲ್ಲಿ ಇದೊಂಥರ ಭೂತ ತರ ಕಾಡ್ತಾ ಇರುತ್ತೆ. ಕಾಂಟ್ರವರ್ಸಿ ಅಂತ ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತೀಯ ನೀನು? ಐ ಥಿಂಕ್ ತುಂಬಾ ಓವರ್ ರೇಟೆಡ್ ಹೇಳ್ತಾರಲ್ಲ, ತುಂಬಾ ಜಾಸ್ತಿ ಓವರ್ ರೇಟೆಡ್ ಆಗ್ಬಿಟ್ಟಿದೆ ಇವಾಗ ಅದು ಕಾಂಟ್ರವರ್ಸೀಸ್. ಆಕ್ಟರ್ಸ್ ಬಗ್ಗೆ, ಆಕ್ಟ್ರೆಸಸ್ ಬಗ್ಗೆ ಯಾವ್ದಾದ್ರು ಆಗ್ಲಿ. ಯಾವ್ದೊಬ್ಬ ಜರ್ನಲಿಸ್ಟ್ ಬಂದು ಪೇಪರ್ ಅಲ್ಲಿ ಬರೀತಾರೆ ದಟ್ ಓಕೆ ಇವ್ರ ಜೊತೆ ಮದುವೆ ಆಗಿದೆ, ಇವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಇವ್ರ ಜೊತೆ ಇದ್ ನಡೀತಾ ಇದೆ, ಅದ್ ನಡೀತಾ ಇದೆ ಅಂತ. ನಾನ್ ನಿಮ್ಗೆ ಅದು ರೈಟ್ ಕೊಟ್ಟಿಲ್ಲ. ನನ್ನ ಮದುವೆ ಯಾವಾಗ ನನ್ನ ಫ್ಯಾನ್ಸ್ಗೆ ಯಾರು ಹೇಳ್ಬೇಕು ಅಂದ್ರೆ ನಾನು ಹೇಳ್ತೀನಿ, ನನ್ನ ಬಾಯ್ ಫ್ರೆಂಡ್ ಯಾರು ಅಂತ ನಾನು ಹೇಳ್ತೀನಿ, ನನ್ನ ಎಂಗೇಜ್ಮೆಂಟ್ ಯಾವಾಗ ನಾನು ಹೇಳ್ತೀನಿ. ಸಿ, ಐ ಹ್ಯಾವ್ ಬಿನ್ ಬಾಟ್ ಅಪ್ ಇನ್ ಅನ್ ಆರ್ಮಿ ಬ್ಯಾಕ್ ಗ್ರೌಂಡ್. ಓಕೆ, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಅಪ್ಪ ನನ್ಗೆ ಹೇಳಿದ್ರು ಎಲ್ಲ ಜೊತೆ ಒಂದೇ ತರ ಫ್ರೆಂಡ್ಶಿಪ್ ಇರ್ಬೇಕು. ಅಪ್ಪ ಅಮ್ಮ ಎಲ್ಲರೂ ಅದೇನ ಹೇಳಿದ್ರು, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ. ಐ ವಾಸ್ ಇನ್ ಟು ಸ್ಪೋರ್ಟ್ಸ್. ತುಂಬಾ ಜಾಸ್ತಿ ಹುಡುಗಿರು ಇರಲ್ಲ ಸ್ಪೋರ್ಟ್ಸ್ ಅಲ್ಲಿ, ಇರ್ತಾರೆ ಬಟ್ ಡಿಪೆಂಡಿಂಗ್ ಆನ್ ಯೋರ್ ಪ್ರೊಫೆಷನ್ ಚೂಸಿಂಗ್ ವಾಟ್ ಎವರ್. ಸೊ ನಮ್ಗೆ ಐ ಹ್ಯಾವ್ ಆಲ್ವೇಸ್ ಬಿನ್ ವೆರಿ ಫ್ರೆಂಡ್ಲಿ. ನಾನು ಎಲ್ಲ ಕೋ ಸ್ಟಾರ್ಸ್ ಆಗ್ಲಿ, ಫ್ರಮ್ ಮೈ ಫಸ್ಟ್ ಹೀರೋ ಟು ಆಲ್ ದಿ ಆಕ್ಟರ್ಸ್ ಐ ವರ್ಕ್ ವಿತ್, ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಮಲಯಾಳಂ ಮಾಡ್ತಾ ಇದ್ದೀನಿ. ಐ ವಿಲ್ ಬಿ ವರ್ಕಿಂಗ್ ಇನ್ ತಮಿಳ್, ತೆಲುಗು ಅಂಡ್ ಹಿಂದಿ ಎಸ್ ವೆಲ್. ನಂದು ಎಲ್ಲ ಜೊತೆ ಒಂದೇ ತರ ರಿಲೇಶನ್ಶಿಪ್ ಇರುತ್ತೆ. ಅದನ್ನ ನೀವು ಇಟ್ಕೊಂಡು ಡಬ್ಬಾ ತರ ಬರ್ದಿದ್ರೆ ಇಟ್ ವಿಲ್ ಬಿ ಎ ವೆರಿ ವೆರಿ ಚೀಪ್ ಥಿಂಗ್ ಟು ಡೂ. ಅದ್ಯಾಕೆ ನಿಮ್ಗೆ? ಸಿ, ಬರಿಬೇಕಂದ್ರೆ ರೈಟ್, ಓಕೆ ಫೈನ್, ಯು ಆರ್ ಅ ಜರ್ನಲಿಸ್ಟ್, ನಿಮ್ ನ್ಯೂಸ್ ಪೇಪರ್ ನ್ಯೂಸ್ ಚಾನೆಲ್ should do well, fine, you write about it, it's your duty. Yeah, there's only one thing what we have to think. Controversies bandaga, without controversies we can never be celebrities. ಕರೆಕ್ಟ್. ಅಲ್ವಾ? ಅದು okay, Once that is we are in the mainstream, ನಾಳೆ ದಿನ ರೋಡ್ ಅಲ್ಲಿ ಯಾರೋ ಹೋಗ್ತಾ ಇದ್ದ, ನಾನೇ ನಾರ್ಮಲ್ ಆಗಿ ನಾನೇ ಯಾವ್ದೋ ಒಂದು ಮರ್ಡರ್ ಮಾಡಿದ್ದೆ, ನನ್ನ ಬಗ್ಗೆ ಫ್ರಂಟ್ ಪೇಜ್ ಅಲ್ಲಿ ಒಂದ್ ದಿನ ಬರ್ತಾ ಮುಗೀತು. ಇವತ್ತು ನಾನು ಇಲ್ಲಿ ಕೂತೀನಿ, ನಾನೇನೋ ಒಂದು ತಪ್ಪು ಮಾಡಿದೆ, ನಾನು ಒಬ್ಬನೇ ಅಂತಲ್ಲ, ನಮ್ಮ ಇಂಡಸ್ಟ್ರಿಲಿ ಯಾರೇ ಒಬ್ಬ ಹೆಸರು ಮಾಡಿದ್ರು ಯಾರು ಇವಂದ ಸರಿ ಕೊಡು ಅಂತ ಮಾಡೋಣ. ನಮ್ಗೇನೋ ಒಂದ್ ಒಳ್ಳೇದಾಗುತ್ತೆ ಮಾಡೋಣ. ಅವ್ರಿಗೆ ಗೊತ್ತಿರಲ್ಲ ನಮ್ಮ ಫ್ಯಾಮಿಲಿ ನಾವೇನ್ ಪ್ರಾಬ್ಲಮ್ ಅನ್ಭವಿಸ್ತೀವಿ ಅಂತ. ಕರೆಕ್ಟ್. ನನ್ನ ಅಪ್ಪ ಯಾವತ್ತು ಹೇಳ್ತಾರೆ, ಯಾವ್ದು ಪಬ್ಲಿಸಿಟಿ ಸಿಕ್ತ್ರೆ ಪಬ್ಲಿಸಿಟಿನೇ ನಿಮ್ಗೆ, ಅಷ್ಟೇ, ಯೋಚನೆ ಮಾಡಕ್ ಹೋಗ್ಬಿಡಿ ಅಂತ. ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ನನ್ನ ಅಪ್ಪ ಅಮ್ಮ ಆತರ ಇದಾರೆ. ಓಕೆ, ಕೆಲವೊಂದ್ ಟೈಮ್ಸ್ ಅಮ್ಮ ಅಪ್ಸೆಟ್ ಆಗ್ಬಿಡ್ತಾರೆ ಬಿಕಾಸ್ ಶಿ ಇಸ್ ಅ ಮದರ್. ಕರೆಕ್ಟ್. ಹುಡುಗಿ ಬಗ್ಗೆ ಬರ್ದಿದ್ರೆ ಬೇಜಾರಾಗತ್ತೆ. ಹೌದು. ಓಕೆ, ಸೊ ಬಟ್ ಮೈ ಡ್ಯಾಡ್ ಇಸ್ ಆಲ್ವೇಸ್ ಸೆಡ್, ತಲೆ ಕೆಟ್ಕೋಬೇಡ, ಜಸ್ಟ್ ಸರಿ ನಮ್ಗೆ ವಿ ನೀಡ್ ಸಮ್ ಎಂಟರ್ಟೈನ್ಮೆಂಟ್, ಕಮ್ ಆನ್ ಡ್ಯಾನ್ಸ್ ಪ್ಲೀಸ್, ಡ್ಯಾನ್ಸ್, ಪುಟ್ ಸಮ್ ಮ್ಯೂಸಿಕ್. ಅಯ್ಯಯ್ಯೋ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ಪಂಕಜ ಒಂದ್ ಸ್ಟೆಪ್ ಹಾಕ್ ಬರಮ್ಮ, ದಯವಿಟ್ಟು ಬರಮ್ಮ. ಅವ್ನು ನೋಡೋ ಮಜಾ ತಗೊಳ್ತಾಡ. ಸೂಪರ್, ಸಾಕ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಇನ್ನ ಸ್ವಲ್ಪ ಚೆನ್ನಾಗಿರೋದು ಯಾವ್ದನ್ನ ನನಗೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ. ಓ, ಯೋಗಿ ತುಂಬಾ ಸೆಟ್ ಅಲ್ಲಿ ನೀನ್ ತರ್ಲೆ ಅಂತೆ. ಯಾವ್ದಾರು ಒಂದು ಸಿಕ್ಕಾಪಟ್ಟೆ ತರ್ಲೆ ಮಾಡಿರೋಂತ ಇನ್ಸಿಡೆಂಟ್ ಇವಾಗ ಹೇಳಿ. ನನ್ಗೆ ತುಂಬಾ ತಮಾಷೆ ಮಾಡ್ಕೊಂಡು ನಗ್ನಾಗ್ತಾ ಇರ್ಬೇಕು ಅಂದ್ರೆ ತುಂಬಾ ಆಸೆ. ಸರೌಂಡಿಂಗು ಹಂಗೆ ಇರ್ಬೇಕು ನನ್ಗೆ ಅದು ತುಂಬಾ ಖುಷಿ. ಮುನ್ಸ್ಕೊಳ್ಳೋದು, ಮಕ್ಕ ಕ್ಯೂಚ್ಕೊಳ್ಳೋದು, ಈ ಅಸಹ್ಯವಾಗಿ ಆಡೋರ್ಕಂದ್ರೆ ನನ್ಗೂ ಆಗಲ್ಲ, ನಾನು ಹತ್ರ ಹೋಗೋದು ಇಲ್ಲ, ಬಿಟ್ಬಿಡ್ತೀನಿ. ನನ್ ಚೆನ್ನಾಗಿರ್ಬೇಕು, ಸಿಕ್ಕದ್ವಾ, ಮಾತಾಡದ್ವಾ, ನಕ್ಕದ್ವಾ, ಹಂಗಿರ್ಬೇಕು. ನಾನು ಅದ್ರಲ್ಲೇ ನನ್ನ ಪಾಲಿಸಿನೇ ಅಷ್ಟೇ. ದೇರ್ ಇಸ್ ನೋ ಟೈಮ್ ಇನ್ ಲೈಫ್ ಟು ಫೈಟ್ ಬೋರಿಂಗ್ ಆಗಿರೋದಲ್ವಾ. ಆಕ್ಚುಲಿ ದಿಗಂತ್ ತುಂಬಾ ನನ್ ನೆನ್ಸ್ಕೊಂಡ ನನ್ನ ಶೋಕ್ ಬಂದಾಗ, ಏನೋ ಗಾಡಿ ಬಿಡ್ಸಿದಂತೆ. ಹಿಸ್ಟ್ರಿ ಜಾಸ್ತಿ, ಅದನ್ನ ಕೇಳ್ಬೇಕಿತ್ತು ಅವನ್ನ. ಈಗ ಏನಂತ ನಾ ಹಿಂಗೆ ಯಾವ್ದೋ ಒಂದು ಟಿವಿ ಫಂಕ್ಷನ್, ಒಂದು ಅವಾರ್ಡ್ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಎಲ್ಲ ಒಂದ್ ಕಡೆ ಸೇರಿದ್ವಿ. ಬೆಳಗಿನ ಜಾವ ಒಂದ್ 5 ಗಂಟೆ ತನಕ ಜೊತೆಲಿದ್ವಿ. ಅವನ್ಗೆ ಪಾಪ ನಿಂತ್ಕೊಳ್ಳೋಕು ಆಗ್ತಾ ಇರ್ಲಿಲ್ಲ. ನಾನೇನ್ ಮಾಡ್ದೆ, ಸರಿ ಮಚ್ಚ ನಿನ್ನ ಕಾರಲ್ಲಿ ಕುತ್ಕೋ, ನಾನ್ ನಿನ್ ಡ್ರಾಪ್ ಮಾಡ್ತೀನಿ ಅಂತ ಹತ್ತಿ ನಾನು ಗಾಡಿ ಓಡಿಸ್ದೆ. ಏನಾಯ್ತು, ಮಳೆ ಬಂದಿತ್ತು. ಆ ಟೈಮ್ ಮಳೆ ಬಂದಾಗ ಏನಾದ್ರೆ ಸೂಪರ್ ಬೈಕ್ ಜಾಸ್ತಿ ಓಡಿಸ್ಬಾರ್ದು ಬೈಕ್ ಅಲ್ಲಿ. ಓ ಮೈ ಗಾಡ್, ಬ್ರೇಕಿಂಗ್ ಸರಿ ಇರಲ್ಲ. ಓಡಿಸ್ಬಾರ್ದು, ಸ್ಕಿಡ್ ಆಗುತ್ತೆ, ಒದ್ದೆ ಇರುತ್ತಲ್ಲ, ಸ್ಕಿಡ್ ಆಗ್ಬಿಡುತ್ತೆ. ಏನಾಯ್ತು, ನಾನು ಮೂವ್ ಆಗ್ತದೆ, ಇನ್ನೇನು ಅವ್ನು 2 ನಿಮಿಷ ಹೋಗಿರೋ ಅವ್ನ ಮನೆಗೆ ಡ್ರಾಪ್ ಮಾಡ್ಬಿಡ್ತಾ ಇದ್ದೆ. ಸಡನ್ ಆಗಿ ಒಂದು ನಾಯಿ ಅಡ್ಡ ಬಂತು. ಸೊ ನನ್ಗೂ ಅವಾಯ್ಡ್ ಮಾಡಕ್ ಆಗಿಲ್ಲ, ಬಿದ್ದೆ. ಇಷ್ಟು ನಡೆದಿತ್ತು. ಬಟ್ ಅವ್ನು ನಿಮಗ್ ಬೇರೆ ತರ ಹೇಳಿರ್ಬೇಕು. ಇಲ್ಲ ಇಲ್ಲ, ಅವ್ನ್ ದೇವ್ರನ್ನ ಬೇರೆ ತರ ಹೇಳಿ. ಏನನ್ನ ಅಂದ್ರೆ, ಯೋಗಿ ತುಂಬಾ ತರ್ಲೆ ಮಾಡ್ತಾನ ಅಂತ ಕೇಳ್ದೆ. ಒಂದು ಸ್ವೀಟ್ ತರ್ಲೆಗಳು ಅಂದ. ನನ್ಗೆ ತುಂಬಾ ಇಷ್ಟ ಆಗೋಂತ ತರ್ಲೆಗಳು ಅಂತ. ಎಲ್ಲೋ ಬೈಕ್ ಬೀಳ್ಸಿದ್ನಂತೆ ಪಾಪ ಸುಮ್ನ ಆಗ್ಬಿಟ್ಟ. ಅವ್ನು ಹೇಳಿಲ್ಲ. ಇಲ್ಲ ಪಾಪ, ನಾನು ಹಂಗೂ ಕೇಳ್ದೆ, ಅವನೇ ರೆಡಿ ಮಾಡಿಸ್ಕೊಡ್ತೀನಿ ಕಣೋ ಅಂದೆ. ಮಚ್ಚ ನೀನ್ ಸುಮ್ನೆ ಇರೋ, ಹುಡುಗರ್ಗೆಲ್ವೇನು ಅವ್ನಂಗೆ ಮಾತಾಡೋದು. ಇನ್ನೊಂದ್ ಹೇಳ್ತಾನೆ, ಅವ್ನು ನಂಗೆ ತುಂಬಾ ಜ್ಞಾಪಕ ಅದು.
ಫೋನ್ ಮಾಡ್ತಾನೆ ಫೋನ್ ಮಾಡ್ತಾನೆ, ಮಚ್ಚ ಎಲ್ಲಿದ್ಯೋ? ಮಚ್ಚ ಮನೇಲಿದ್ದೀನಿ ಕಣೋ, ಬಾರೋ ಇಂಥ ಜಾಗದಲ್ಲಿ ಪಾರ್ಟಿ ನಡೀತದೆ ಬಾರೋ. ಮಚ್ಚ ಮನೇಲಿ ಬೈತಾರ್ ಕಣೋ, ನಾನು ಸ್ವಲ್ಪ ಬೇಗ ಹೇಳಕ್ಕಿಲ್ವನೋ, ಬಂದ್ಬಿಡ್ತಾ ಇದ್ದೆ ಅಂದ್ರೆ. ಹೌದಾ ಸರಿ ಹೋಗ್ ಸಾಯೋ. ಅವನ್ ಅದು ಪಕ್ಕ ಡೈಲಾಗ್ ಹೇಳ್ತಾನೆ, ಹೋಗ್ ಸಾಯೋ ಅಂತ. ಹಂಗೆ ಎಕ್ಸಾಕ್ಟ್ಲಿ ಲೈಕ್ ದಿಗಂತ. Exactly. I worked with him, so I know. ಅವನು ಹಂಗೇನೆ, ಮಚ್ಚ ಬಾರೋ ಯಾಕೋ ಅಂತ. ಅವನು ಆ ವಾಯ್ಸ್ ಹಂಗೆ ಕೇಳಿಸ್ತದೆ ಗೊತ್ತಾ ನನ್ಗೆ. ಹಂಗಾದ್ರೆ ಇಮಿಟೇಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಇವರು. ಬೇರೆ ಯಾರು ತುಂಬಾ ಚೆನ್ನಾಗಿ ಮಾಡ್ತೀನಿ ನಾನು, ಡ್ಯಾನ್ಸ್ ಮಾಡೋದೆಲ್ಲ ತೋರಿಸ್ಬಿಡ್ತೀನಿ. ಬಟ್ ಇವತ್ತು ಬೇಡ, ಇನ್ನೊಂದ್ಸಲಿ ತೋರಿಸ್ತೀನಿ. ಎಲ್ಲೊಂದ್ ಕಡೆ ಹುಡ್ಗೂರ್ಗೆ ಹುಡ್ಗಿರ್ಗಿಂತ ಬೈಕ್ ಜಾಸ್ತಿ ಪ್ರೀತಿನ? No. ನನಗ್ ಬೈಕ್ ತುಂಬಾ ಇಷ್ಟ. ನನಗೂ ಬೈಕ್ ತುಂಬಾ ಇಷ್ಟ. ನನ್ಗೂ ಬೈಕ್ ತುಂಬಾ ಇಷ್ಟ. ನನಗ್ ಕಾರು, ಏರೋಪ್ಲೇನು, ಲಾರಿ, ಟ್ರೈನು ಎಲ್ಲ ಇಷ್ಟ. ನನಗೂ BMTC ಬಸ್, ಲಾರಿ, ಹೌದು, ಲೋಕಲ್ ಪಂಜಾಬ್ ಅವ್ರಿಗೆ ಜಾಸ್ತಿ ಲಾರಿ ಇಷ್ಟ ಅಂತ ಲಾರಿ. ಅಲ್ವಾ? ಯಾಕಂದ್ರೆ ನಮ್ಮವ್ರು ಇರ್ಲಿಲ್ಲ ಅಂದ್ರೆ ನಿಮ್ಮವ್ರು ಏನೋ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾವಿಲ್ಲಿ ಬೆಳೆ ಬೆಳೆದ್ರೆ ಅಲ್ಲಿ ಎತ್ಕೊಂಡು ಪಂಜಾಬ್ ಇಸ್ ದ ಹೈಯೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಆಫ್ ರೈಸ್ ಅಂಡ್ ರೈಸ್ ಯಾರು ತಿನ್ನೋದು? ಆಲೂ ಪರಾಠ. ಇವ್ರು ಹೆಂಗ್ ಗೊತ್ತಾ, ಇವ್ರು ಡಯಟ್ ಅಂತ 2 ಪೌಂಡ್ ಬ್ರೆಡ್, ಅರ್ಧ ಕೆಜಿ ಬೆಣ್ಣೆ ಹಂಗ್ ತಿನ್ನೋರು. ಡಯಟ್ ಮಾಡ್ತಾ ಇದೀನಿ ನಾನು, ಡಯಟ್. ಅದಕ್ಕೆ ಅಲ್ಲಿಂದ ಲಾರಿ ತರ್ಸಿ ಫುಲ್ ರೈಸ್ ಲಾರಿ ತರ್ಸಿ ಇಲ್ಲಿ ರೈಸ್ ಯಾರು ತಿಂತಾರೆ? ಸೌತ್ ಇಂಡಿಯನ್ ರೈಸ್ ತಿಂತಾರೆ, ಪಂಜಾಬೀಸ್ ರೈಸ್ ತಿನ್ನಲ್ಲ. ಅಂಡ್ ಇಟ್ಸ್ ದ ಹೈಯೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಆಫ್ ರೈಸ್. ಬಾ ನಮ್ಮೂರಲ್ಲಿ ಎಷ್ಟು ಬೆಳಿತೀವಿ ನಾವು. ನೀನ್ ಊರಲ್ಲಿ ಊರಲ್ಲಿ ಏನೇ ಆಗ್ಲಿ ನಾವು ಸೌತ್ ಇಂಡಿಯನ್ ಸೂಪರ್, ನಾವ್ ಅದನ್ನ ಬಿಟ್ಕೊಡಲ್ಲ ನಾವು. ನೀನು ಇವಾಗ ಒಂದ್ ಸೌತ್ ಇಂಡಿಯನ್ ಅಮ್ಮ, ನಮ್ ಕನ್ನಡದ ಹುಡ್ಗಿ ನೀನು ಅಲ್ವಾ? ನೀವ್ ನಮ್ ಕನ್ನಡಕ್ ಬಂದ ನೋಡಿ, ನನ್ ಕನ್ನಡ ಅವ್ರ ಜನ ಎಲ್ಲಾ ಕರ್ನಾಟಕ ಅವರು ನನ್ ಸಪೋರ್ಟ್ ಮಾಡ್ತಾರೆ, ಜಾಸ್ತಿ ನನ್ ಸಪೋರ್ಟ್ ಮಾಡ್ತಾರೆ, ಅವ್ರು ಕಮ್ಮಿ ಸಪೋರ್ಟ್ ಮಾಡ್ತಾರೆ. ಬೇಕಾದ್ರೆ ವೋಟ್ ಕೇಳಿ ನೋಡಿ, ಗೊತ್ತಾಗುತ್ತೆ. ನಾನ್ ನೆಕ್ಸ್ಟ್ CM ಕೂಡ ಆಗ್ಬೋದು, ಯುನೋ ಲೈಕ್. ಬರ್ಲಾ? ಅವ್ರ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ಮೀ ಫಾರ್ ಶೋರ್. ಹೌದಾ? ನೆಕ್ಸ್ಟ್ ಅನ್ಬೋದು. ಸದ್ಯಕ್ಕೆ ಇಲ್ಲ, ಬಿಕಾಸ್ ಸದ್ಯಕ್ಕೆ ನಮ್ಮ ತುಂಬಾ ಆಕ್ಟ್ರೆಸಸ್ ಗಳು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಪಾಲಿಟಿಕ್ಸ್ ಅಲ್ಲಿ. ಅವರು ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ, ನಾವು ಬರ್ತೀವಿ. ಚೆನ್ನಾಗಿಟ್ಟಿರ್ಲಿ. ನಾನು ನೋಡಿದೀನಿ ತುಂಬಾ ಕಮ್ಮಿ ಜನಕ್ಕೆ ಕಮಾಂಡಿಂಗ್ ಕೆಪಾಸಿಟಿ ಇರೋದು. ಅಂದ್ರೆ ಹೇಳಿದ್ರೆ ಜನ ಹೇಳ್ಕೊಳ್ಳಿ ಬಿಡು ಅಂತ ಸುಮ್ನಿರ್ತಾರೆ. ನೀನ್ ಬಂದ್ರೆ ಒಂದ್ 10 ಜನ ಸೀರಿಯಸ್ ಆಗಿ ನಿಂತಿರ್ತಾರೆ ನಿನ್ ಮಧ್ಯ. ಆಯ್ತು ಮೇಡಮ್, ಓಕೆ ಮೇಡಮ್, ಓಕೆ ಮೇಡಮ್. ಅದೇನು ಗೊತ್ತಾ, ಅದು ಬೇಲು ಭಯ ಅಂದ್ರೆ ಅವ್ನು ಎಲ್ಲಿದ್ರು ಬಂದ್ಬಿಡ್ಬೇಕು ನೋಡ. ಅದ್ಯಾಕ್ ಗೊತ್ತಾ, ಕೇಳಿಸ್ಕೊ ಯಾಕೆ ಅಂತ. ನಾನೇನೋ ಹೇಳ್ಬೇಕು, ಏನಕ್ಕೆ ಅಂದ್ರೆ ಮೈಕ್ ಕಟ್ ಮಾಡ್ಬಿಡಿ ಅಷ್ಟೇ. ಬಟ್ ಒಂದ್ ಸ್ವೀಟ್ ವಿಷಯ ಅವಳ್ದು. ಇನ್ನೊಂದಂದ್ರೆ ಕೋಪ ಮಾಡ್ಕೋತಾಳೆ, ಬಟ್ 5 ನಿಮಿಷ ಉಳಿಯೋದ ಕೋಪ. ಅದೊಂದ್ ಸ್ವೀಟ್ ವಿಚಾರ ಗೊತ್ತಾ? 5 ನಿಮಿಷ ಕೋಪ ಇದಲ್ಲ, ಅದೇ ತಪ್ಪು ಅಂತ ನಾನು ಹೇಳೋದು. ಅದು ಬರುತ್ತೆ ಕೆಲವು ಟೈಮ್ಸ್, ಎಲ್ಲರಿಗೂ ಬರುತ್ತೆ. ಐ ಹೇಟ್ ಅನ್ಪ್ರೊಫೆಷನಲಿಸಮ್. ಐ ಡೋಂಟ್ ಲೈಕ್ ಪೀಪಲ್ ಲೈಂಗ್ ಟು ಮೀ. ಏನಾದ್ರೂ ಇದ್ರೆ ಮುಖದಲ್ಲಿ ಹೇಳಿ. ಇಫ್ ಯು ಡೋಂಟ್ ಲೈಕ್ ಮೀ ಹೇಳಿ, ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಮುಖದಲ್ಲಿ ಹೇಳಕ್ ಆಗಲ್ಲಮ್ಮ, ಮುಖದ ಮೇಲೆ ಹೊಡೆದಂಗೆ ಹೇಳು ಅಂತ. ಅದು ಅವ್ರು ಏನ್ ಹೇಳಿದ್ರು ಅದು ರಿಪೀಟ್, ಅದು ಮತ್ತೆ ಹೇಳಕ್ ಆಗಲ್ಲ ನಾನು. ಸೊ ಅದು ಓಕೆ, ನಿನ್ ಕಂಡ್ರೆ ಇಷ್ಟ ಇಲ್ಲ, ನಿನ್ ಕಂಡ್ರೆ ಇಷ್ಟ ಇಲ್ಲ, ಹೋಗ್ಬಿಡೋ, ಸತ್ತೋಗ್ಬಿಡೋ. ಅದ್ ನಿಂದು ಒಂದ್ ಒಳ್ಳೆ ಕ್ವಾಲಿಟಿ ಆಕ್ಚುಲಿ. ಏನ್ ಹೇಳಿದ್ರು ಪಟ್ ಅಂತ ಮುಖಕ್ಕೆ ಹೇಳ್ತಾಳೆ. ನಿನಗಿದ್ಯಾ ಕ್ವಾಲಿಟಿ? ನಾನೇನ್ ಗೊತ್ತಾ, ನಾನು ಹೇಳ್ಬಿಟ್ಟು ಬೇರೆಯವ್ರಿಗೆ ಹರ್ಟ್ ಮಾಡಕ್ ಇಷ್ಟ ಇಲ್ಲ. ನಾನ್ ಮಾತಾಡೋದ್ ಬಿಟ್ಬಿಡ್ತೀನಿ ಹಂಗ. ಇಲ್ಲ ಅಂದ್ರೆ ಅಷ್ಟೇ, ಹೊಡಿಯೋದು ಸಾಕು. ಅದು ದ ನೆಕ್ಸ್ಟ್ ಸ್ಟೆಪ್. ಸೈಲೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಹೊಡಿಬೇಕು ಅಷ್ಟೇ. ಹೊಡಿತ ನಾನು ಹೊಡ್ದಿದೇನೋ ಹೊಡ್ದಿದ್ಯಾ? ಫುಲ್ ಫಿಸ್ಟ್ ಫೈಟ್ ನೋಡಕ್ಕೆ ಅದು ಹೇಳಕ್ಕಾಗಲ್ಲ. ಹುಡುಗರು ಯಾವನ ಒಂದೊಂದು ಇರ್ಬೇಕು, ಅವಾಗ ಎಲ್ರು ಬಿಡಪ್ಪ. ವಿಲ್ ಬಿ ಲೈಕ್ ಪೀಪಲ್ ಅರೌಂಡ್ ಲೈಕ್ ಬಾಸ್ ಬಾಸ್ ಅವ್ನು ನಿಮ್ಗೆ ಹೇಳ್ದ ಬಾಸ್, ನಾನ್ ಮಾಡ್ತೀನಿ. ಅವ್ನ್ ಕಾರ್ತಿ ಅಬ್ಬಿ ಅವೆಲ್ಲ ಐ ಥಿಂಕ್ ತುಂಬಾ ಜನ, ನಾನು ಅದನ್ನ ಒಂದ್ ವಿಚಾರ ತುಂಬಾ ನಾನು ನೋಟಿಸ್ ಮಾಡಿದೀನಿ. ನೀನ್ ಇದ್ದಿದ್ ಕಡೆ ಒಂದ್ 4-5 ಜನ ಹುಡುಗರು ಅಂದ್ರೆ ಆ ಪ್ರೀತಿ ಮೇಲೆ ಬರ್ತಾರೆ, ಸುಮ್ನೆ ನೀನ್ ಬಿಲ್ಡಪ್ ಗಲ್ಲ. ಅದ್ ಏನ್ ವಿಷಯ ಇದು? ಹೆಂಗ್ ಮೇಂಟೈನ್ ಮಾಡ್ತೀಯ ಇಷ್ಟು ಫ್ರೆಂಡ್ಶಿಪ್? ಮೇಂಟೈನ್ ಇಲ್ಲ, ನನ್ ಹೇಳಿದ್ನಲ್ಲ, ನಗ್ನಗ್ತಾ ಇರಕ್ ಇಷ್ಟ. ನನ್ಗೆ ಜಾಸ್ತಿ ಬಿಲ್ಡಪ್ ಕೊಡಕ್ ಇಷ್ಟ ಇಲ್ಲ. ನಾನ್ ಬಂದ್ರೆ ಒಬ್ಬ ಅಲ್ಲಿಂದ ಬರ್ಬೇಕು, ಒಬ್ಬ ಇಲ್ಲಿಂದ ಬರ್ಬೇಕು, ಬಾಸ್ ಬಾಸ್ ಅನ್ಬೇಕು, ಅದೆಲ್ಲ ನಂಗೆ ಇಷ್ಟ ಇಲ್ಲ. ನಾನ್ ಜೊತೆಲಿರೋ ಹುಡುಗರು ಹೆಂಗೆ ಅಂದ್ರೆ, ನಾನ್ ಏನಾದ್ರು ಸರಿಯಾಗಿ ಮಾಡ್ತಾ ಇದ್ರೆ ಸರಿ ಅಂತಾರೆ, ತಪ್ಪು ಮಾಡ್ತಾರೆ ನೀನ್ ತಪ್ಪು ಮಾಡ್ತಾ ಇದೆಯಾ ಕಣೋ ಮಾಡ್ಬಿಡ ಅಂತಾನೆ ಬೈಯೋದವ್ರು. ಆತರ ಫ್ರೆಂಡ್ಸ್. ನಾನ್ ಅಂತವ್ರನ್ನ ತುಂಬಾ ನಂಬ್ತೀನಿ. ಸೊ ಫ್ರೆಂಡ್ಶಿಪ್ ಅಂತ ಮಾತಾಡ್ತಾ ನೀವಿಬ್ರು ವೆರಿ ಗುಡ್ ಫ್ರೆಂಡ್ಸ್, ಕರೆಕ್ಟಾ? ಸಾರಿ, ನೀಲಂ ಪಾವ್. ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ. ಅಂದ್ರೆ ಜನ ಏನೇನೋ ಒಬ್ರು ಒಳ್ಳೆ ಫ್ರೆಂಡ್ಸ್ ಇದಾರೆ ಅಂದ್ರೆ ಅದು ಇದು ಇದು ಅದು ಅಂತ ಹಾಳು ಮಾಡಕ್ 108 ಹೇಳ್ತಾನೆ ಇರ್ತಾರೆ. ಸೊ ಏನ್ ಒಬ್ರು ಆದ್ಮೇಲೆ ಒಬ್ರು ಹೇಳಿ. ಆಕ್ಚುಲಿ ವೆರಿ ಫ್ರಾಂಕ್ಲಿ, ನಾವಿಬ್ರು ವಿ ವರ್ ಸೀಯಿಂಗ್ ಈಚ್ ಅದರ್, ಆರ್ ಇಫ್ ದೇರ್ ವಾಸ್ ಸಮಥಿಂಗ್
ಹ್ಯಾಪನಿಂಗ್ ನಾವೇ ಹೇಳ್ತಾ ಇದ್ವಿ ನಮ್ ಕ್ಯಾರೆಕ್ಟರ್ ಅದೇ ತರ ದಟ್ ಓಕೆ. ನನ್ಗೆ ರಾಗಿಣಿ 2.5 ವರ್ಷದಿಂದ ಗೊತ್ತು. ಫಸ್ಟ್ ಟೈಮ್ ಮೀಟ್ ಮಾಡಿದ್ ನಾನು ರಾಗಿಣಿನ ಒಂದು ಅವಾರ್ಡ್ ಫಂಕ್ಷನ್ ರಿಹರ್ಸಲ್ ಹಾಲ್ ಅಲ್ಲಿ ಮೀಟ್ ಮಾಡಿದ್ದು. ಅವತ್ತು ಪರಿಚಯ ಆಗಿದ್ದು, ಇವತ್ತವರೆಗೂ ಪರಿಚಯ ಇದೆ. ಮಧ್ಯದಲ್ಲಿ ಒಂದು ಅಷ್ಟು ದಿನ ಕಾಂಟ್ಯಾಕ್ಟ್ ಅಲ್ಲಿದ್ದಿಲ್ಲ, ಬಿಕಾಸ್ ಅವಳು ಊರಲ್ಲಿ ಇರ್ತಾ ಇರಲಿಲ್ಲ, ನಾನು ಊರಲ್ಲಿ ಇರ್ತಾ ಇರಲಿಲ್ಲ. ಸೊ ಅವಾಗ ಜಾಸ್ತಿ ಆಚೆ ಎಲ್ಲ ಹೋಗ್ತಾ ಇರ್ಲಿಲ್ಲ. ನಾನು ಫ್ರೆಂಡ್ಸ್ ಜೊತೆ ಆಚೆ ಇರಕ್ ತುಂಬಾ ಇಷ್ಟಪಡ್ತೀನಿ. ಮನೇಲಿ ಬೈಸ್ಕೊಂಡಾದ್ರೂ ಸರಿ, ಫ್ರೆಂಡ್ಸ್ ಜೊತೆ ಆಚೆ ಇರ್ತೀನಿ. ಈ ನಡುವೆ ಏನಾಯ್ತು, ಜೊತೆಲಿ ಒಂದ್ ಸಿನಿಮಾ ಕೆಲಸ ಮಾಡಿದ್ವಿ, ಬಂಗಾರಿ ಅಂತ. ಸೊ ಆ ಟೈಮಲ್ಲಿ ಏನಾಯ್ತು, ಜೊತೆಲಿ ಇರ್ತಾ ಇದ್ವಿ, ಜೊತೆಲಿ ಹಂಗೆ ಯಾವ್ದೋ ಒಂದು ಇವೆಂಟ್ಗೆ ಹೋಗ್ತಾ ಇದ್ವಿ, ಇನ್ನೊಂದ್ ಕಡೆ ಎಲ್ಲೋ ಪಾರ್ಟಿಗೆ ಹೋಗ್ತಾ ಇದ್ವಿ, ಜೊತೆಲಿ ಇರ್ತಾ ಇದ್ವಿ. ಸೊ ಅದೇನಾಯ್ತು, ರಾಗಿಣಿ ಯೋಗಿ ಲವ್ ಮಾಡ್ತಾ ಇದಾರಂತೆ, ಜೊತೆಲಿ ಓಡಾಡ್ತಾರಂತೆ. ನಮ್ದು ನಮ್ ಎಂಗೇಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ನನ್ಗೆ ಯಾರು ಫೋನ್ ಮಾಡಿ ಓ ನೀವು ನಿಮ್ ಮತ್ತೆ ಯೋಗಿದು ಎಂಗೇಜ್ಮೆಂಟ್ ಆಗಿದೆ ಅಂತೆ. ಹೌದಾ, ಥ್ಯಾಂಕ್ ಯು ಫಾರ್ ಇನ್ಫಾರ್ಮಿಂಗ್. ನೀವು ಯಾರನ್ನ ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ ಯು, ನೀವು ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು ನನಗೆ ಅಂತ. ನನ್ಗೂ ಎಲ್ಲೊಂದ್ ಕಡೆ ನಾನು ಚಿಕ್ಕನಿಂದಾನು ಹುಡುಗಿರ್ಕಿಂತ ಹುಡುಗರ ಜೊತೆ ಜಾಸ್ತಿ ಬೆರ್ತವಳು. ಅಂದ್ರೆ ಐ ಡೋಂಟ್ ನೋ ವೈ, ಐ ಮೀನ್ ವೆರಿ. ನಾನು ಹಂಗೆ ಹುಡುಗರ್ಗಿನ್ನ ಹುಡುಗಿರ್ ಜೊತೆ ಜಾಸ್ತಿ ಬರ್ತೀನಿ. ಅಂದ್ರೆ ಆಸ್ ಅ ನಾನು ತಮಾಷೆ ಮಾಡ್ತಲ್ಲ. ಬಟ್ ಆಕ್ಚುಲಿ ಈ ಸ್ನೇಹ ಮುಂದೆ ಏನಾಗ್ಬೋದೋ, ಇಟ್ಸ್ ಐ ರಿಯಲಿ ಡೋಂಟ್ ನೀಡ್ ಟು ಟೆಲ್ ಎನಿಬಡಿ ವಾಟ್ಸ್ ಗೋಯಿಂಗ್ ಆನ್ ಬಿಟ್ವೀನ್ ಮೀ ಅಂಡ್ ಹಿಮ್. ಅದಕ್ಕೆ ಅವಶ್ಯಕತೆನೇ ಇಲ್ಲ, ನನಗೂ ಇಲ್ಲ ಅವ್ರಿಗೂ ಇಲ್ಲ. ವೇರ್ ಮೆಚೂರ್ ಪೀಪಲ್. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ದಟ್ ಬೇರೆಯವರು ಕೂಡ ಮೆಚೂರ್ ಆಗಿರ್ತಾರೆ, ಅವರು ಮೆಚೂರ್ ಆಗಿ ಯೋಚನೆ ಮಾಡ್ತಾರೆ. ಬಿಕಾಸ್ ನಾವು ಬೀಂಗ್ ದಿ ಯಂಗೆಸ್ಟ್ ಪೀಪಲ್ ಇನ್ ದಿ ಇಂಡಸ್ಟ್ರಿ, ನಾವು ಮೆಚೂರ್ ಆಗಿದೀವಿ ಅಂದ್ರೆ ನಮ್ಗಿಂತ ಸೀನಿಯರ್ ಅವರು ಇನ್ನೂ ಮೆಚೂರ್ ಆಗಿರ್ಬೇಕು. ಮೀಡಿಯಾ ಅವ್ರು ಆಗಿರ್ಬೋದು. ಅಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ಮೀಡಿಯಾ ಇಸ್ ವೆರಿ ಮೆಚೂರ್. ಕೆಲವೊಂದು ಇದ್ದೇ ಇರುತ್ತೆ ಎವ್ರಿ ಟೈಮ್. ಸೊ ಇಟ್ ಡಸಂಟ್ ರಿಯಲಿ ಮ್ಯಾಟರ್. ನಮ್ಮ ಪ್ರಿಂಟ್ ಮೀಡಿಯಾದವ್ರ ಮಧ್ಯ ಒಂದ್ 2-3 ಜನಕ್ಕೆ ನಮ್ ಕಂಡ್ರೆ ಆಗಲ್ಲ. ಅದು ನೋನ್ ಫ್ಯಾಕ್ಟ್. ಅದ್ ಯಾವಾಗ್ಲೂ ಹಂಗೆ. ಎಲ್ಲ ಒಂದು ಆರ್ಟಿಸ್ಟ್ ನಾವ್ ಅದನ್ನ ಏನು ಮಾಡಕ್ ಆಗೋದು ಇಲ್ಲ. ಅಯ್ಯೋ ಬರ್ಕೊಂತೀರಾ, ಬರ್ಕೊಳ್ಳಿ. ನಾವ್ ನಾವ್ ಗಾಯ ಆದಾಗ ಹಿಂಗ್ ಕೆರೆದ್ರೆ ಇನ್ನ ದಪ್ಪದೆ ಆಗುತ್ತೆ ಅವ್ರದ್ದು, ಸಣ್ಣದಂತೂ ಆಗಲ್ಲ. ಹಿಂಗ್ ಕೆರಿಲೇಬಾರ್ದು. ನಾವ್ ನೋಡ್ಲೆ ಅಯ್ಯೋ ಬರ್ಕೊ ಹೋಗಯ ಅಂದ್ಬಿಟ್ಟು ನಾವು ಯಾರು ಏನೇ ಮಾತಾಡಿದ್ರು, ರಾಗಿಣಿ ವಿಲ್ ಬಿ ಮೈ ಗುಡ್ ಫ್ರೆಂಡ್, ಐ ವಿಲ್ ಬಿ ಹರ್ ಗುಡ್ ಫ್ರೆಂಡ್. ನೀನ್ ಹೇಳ್ಬೇಕು ಅದನ್ನ, ನಾನ್ ಹೇಳೋದಲ್ಲ. ಒಬ್ನೇ ಹೇಳ್ಕೊಂಡ್ ಕೂತ್ಕೊಳ್ಳ. ಓಕೆ, ಥ್ಯಾಂಕ್ ಯು. ಕೈ ಕೊಟ್ಮೇಲೆ ಅದ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ಬೇಕು ಜೆಸ್ಚರ್ನ. ಅಂದ್ರೆ ಲೇಟ್ ಮಾಡ್ತಾ ಇದೀನಿ, ಕೊಡಿ ಕೊಡಿ ಕೈ ಕೊಡಿ ನನ್ಗೆ. ಈಗ ನಾನ್ ಮಾತಾಡಿದ್ ಜಾಸ್ತಿ ಆಯ್ತು ಅನ್ಸುತ್ತೆ. ಜನ ಏನ್ ಮಾತಾಡ್ತಾರೆ ಅಂತ ನೋಡಕ್ ಇಷ್ಟಪಡ್ತೀರಾ? ಒಳ್ಳೆ ಆಸ್ಕರ್ ಗೆದ್ದಂಗ್ ಕೊಟ್ಟೆ ನೀನು. ನಮ್ಗೆ ಅದು ಆಸ್ಕರ್ ಅಪ್ಪ ಅಲ್ವಾ? ಕರೆಕ್ಟ್. ಸೊ ದಯವಿಟ್ಟು ನಮ್ಮ ವಿಡಿಯೋ ಕ್ಲಿಪ್ ನ ಪ್ಲೇ ಮಾಡಿ. ನಂಗೆ ಲೂಸ್ ಮಾದ ಅಂದ್ರೆ ತುಂಬಾ ಇಷ್ಟ. ಅವ್ರು ಲೂಸ್ ಆಗಿ ಆಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಮಾತಾಡೋ ಆಕ್ಸೆಂಟು ಪೆದ್ದಂಗೆ ಹಳ್ಳಿ ಅವ್ರ ತರ, ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಸಣ್ಣಕ್ಕಿದ್ರು ಒಂಥರ ಪ್ಯಾದೆ ತರ ಚೆನ್ನಾಗಿದ್ದಾರೆ ಉದ್ದಕ್ಕೆ. ಅವ್ರು ಐಂದ್ರ ತರ ಜೊತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ರಾಗಿಣಿ ಸ್ವಲ್ಪ ದಪ್ಪ ಇದ್ದಾರೆ, ಸರಿ ಹೋಗಲ್ಲ ಅವ್ರಿಗೆ. ರಾಗಿಣಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಸ್ಯಾಂಡಲ್ ಕ್ವೀನ್ ಆಗಿದ್ದಾರೆ, ನಂಗೆ ಸಖತ್ ಇಷ್ಟ. ಅವ್ರು ವೀರ ಮದಕರಿ ಫಿಲಮು ಮತ್ತೆ ಕೆಂಪೇಗೌಡ ಫಿಲಮು ಅವ್ರು ಕಂಡ್ರೆ ತುಂಬಾ ಇಷ್ಟ. ಅವ್ರು ತುಂಬಾ ಎನರ್ಜೆಟಿಕ್, ಮತ್ತೆ ಅವರು ಪೊಲೀಸ್ ಆಕ್ಷನ್ ಅಲ್ಲಿ ಸಖತ್ ಚೆನ್ನಾಗಿ ಕಾಣಿಸ್ತಾರೆ. ಇವಾಗ ಬರ್ತಿರೋ ಶಿವ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕ್ಲಾಸ್ ಬಂಕ್ ಮಾಡಿ ಆ ಫಿಲಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಲೂಸ್ ಅಂದ್ರೆ ತುಂಬಾ ಇಷ್ಟ. ಏನಕ್ಕಂದ್ರೆ ಅವನು ಒಂದೊಂದು ಫಿಲಮಲ್ಲಿ ಮಾಡಿದಾಗ ಇನ್ನೊಂದು ಫಿಲಮಲ್ಲಿ ಮಾಡಲ್ಲ, ವೆರೈಟಿಯಾಗಿ ಮಾಡ್ತಾನೆ. ಅವ್ನು ಹುಡುಗಿರ್ ಪ್ರಪೋಸ್ ಮಾಡೋದಂದ್ರೆ ತುಂಬಾ ಇಷ್ಟ. ಅವನ ಥರನೇ ಮಾಡಕ್ ಟ್ರೈ ಮಾಡ್ತೀವಿ, ಬಟ್ ಅವನಷ್ಟು ಚೆನ್ನಾಗಿ ನಂಗೆ ಮಾಡಕ್ ಬರಲ್ಲ, ಆದ್ರೂ ಮಾಡ್ತೀವಿ. ಹೇಳಿದ್ರೆ ಹೋಯ್ತ್ಯಾ ಇದೆಲ್ಲ ನಿಂಗೆ ಬೇಕಾ? I like Luz Mother very much because he acts so stupidly and his voice is so cute. ಅವ್ನು ತುಂಬಾ ಲೂಸ್ ಆಗಿ ಆಡ್ತಾನೆ, ಅದಕ್ಕೆ ಅವ್ನು ಇಷ್ಟ ನನಗೆ. ನನಗೆ ರಾಗಿಣಿ ಏನಕ್ಕೆ ಇಷ್ಟ ಅಂದ್ರೆ ಅವಳ ಹೈಟು ನಂಗೆ ತುಂಬಾನೇ ಇಷ್ಟ. ಅಂಡ್ ಶಿ ಇಸ್ ವೆರಿ ಡ್ಯಾಶಿಂಗ್ ಹೀರೋಯಿನ್. ಅಂಡ್ ಅವಳು ಸುದೀಪ್ ಜೊತೆ ಮಾಡಿದ್ರೆ ತುಂಬಾನೇ ಸಖತ್ತಾಗಿರುತ್ತೆ. ಅಂಡ್ ಐ ಲವ್ ಯು ರಾಗಿಣಿ ಸೋ ಮಚ್. ನಾನು ಸ್ಕೂಲ್ಗೆ ಹೋಗ್ತಿರುವಾಗ ಸ್ಕೂಲ್ಗೆ ಬಂಕ್ ಹಾಕ್ಬಿಟ್ಟು ಲೂಸ್ ಮದರ್ ಫಿಲಮ್ಗೆ ಹೋಯ್ತಿದ್ದೆ. ಯಾರ ಫಿಲಮ್ಗೂ ಹೋಯ್ತಿರ್ಲಿಲ್ಲ. ಲೂಸ್ ಮದಂಗೆ ಲೂಸ್ ಮಾದ ಅಂದ್ರೆ ನಂಗೆ ತುಂಬಾ ಇಷ್ಟ ಬಿಕಾಸ್ ಪೊರ್ಕಿ ತರ ಆಡ್ತಾರೆ. ಆ ಪೊರ್ಕಿ ಸೆನ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ರಾಗಿಣಿ ತುಂಬಾ ಹೈಟ್ ಇದ್ದಾರೆ. ಅವ್ರದ್ದು ಕೆಂಪೇಗೌಡ ತುಂಬಾ ಚೆನ್ನಾಗಿದೆ ಫಿಲಮ್. ಇವಾಗ ಅಲ್ಲಿ ನೆಕ್ಸ್ಟ್ ಲೂಸ್ ಮಾದ ಜೊತೆ ಫಿಲಮ್ ಮಾಡ್ತಾ ಇದಾರಲ್ಲ, ಅವ್ರಿಬ್ರು ಜೋಡಿ ಚೆನ್ನಾಗಿರುತ್ತೆ. ರಾಗಿಣಿರು ಸ್ಯಾರಿಲ್ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅವರು ಸ್ಯಾರಿಲ್ ಬಂದ್ರೆ ನಮಗೆ ನೋಡಕ್ ಇಷ್ಟ ಆಗುತ್ತೆ. ಲೂಸ್ ಮದರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಹುಡುಗರು ಮಾಡಿರೋ ಫಿಲಮ್ ಅಲ್ಲಿ ನಾ ಅದ್ರಲ್ಲೂ ಮಾಡಿಲ್ಲ, ಖರಾಬಾಗೈತೆ ಆ ಫಿಲಮು. ಅವ್ರ ಅದ್ರಲ್ಲಿ ಜೋಕ್ಸ್ ಇರೋದು ಸಕ್ಕ ನಮ್ಗೆ ಇಷ್ಟ. ಲೂಸ್ ಮಾದ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಅವ್ರು ಚೆನ್ನಾಗಿ ಲವ್ ಮಾಡ್ತಾರೆ. ಅದಕ್ಕಿಂತ ಅವ್ರ ತರ ನಾನು ಲವ್ ಮಾಡ್ಬೇಕು ಹಂಗ ಆಸೆ ಐತೆ ನನಗೂ. ಯೋಗೇಶ್ ಅಂದ್ರೆ ಇಷ್ಟ, ಮೆಂಟಲ್ ತರ ಆಡ್ತಾ ಇರ್ತಾನೆ. ಎಲ್ಲರಿಗೂ ಹುಡುಗಿಗೂ ಇಷ್ಟ ಆಗ್ತಾನೆ. ಲೂಸ್ ಮಾದ ಅವರು ಸಣ್ಣ ಇದ್ರೆ ಚೆನ್ನಾಗಿರ್ತಾರೆ, ದಪ್ಪ ಇದ್ರೆ ಚೆನ್ನಾಗಿ ಕಾಣಲ್ಲ. ನಾನು ರಾಗಿಣಿ ದೊಡ್ಡ ಫ್ಯಾನು. ರಾಗಿಣಿ ಆಕ್ಟಿಂಗ್ ಸಖತ್ತಾಗಿ ಮಾಡ್ತಾರೆ. ಅವ್ರದ್ದು ವೀರಮರಕರಿಲಿ ಜುಮ್ ಜುಮ್ ಸಾಂಗು ಸೂಪರ್ ಸಾಂಗು. ಸಖತ್ ಆಕ್ಟಿಂಗ್ ಮಾಡಿದ್ದಾರೆ, ಸಖತ್ ಸೆಕ್ಸಿ ಆಗಿದ್ದಾರೆ, ನೋಡೋಕ್ಕೂ ಸಖತ್ತಾಗಿದ್ದಾರೆ.
ಅವ್ರದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ದೊಡ್ಡ ಫ್ಯಾನು ರಾಗಿಣಿಗೆ. ಅವಳಿಗೋಸ್ಕರ ನಮ್ಮ ಹುಡುಗರು ಸಂಘನೇ ಕಟ್ಟವ್ರೆ. ರಾಗಿಣಿ ಅವ್ರಿಗೆ ಒಳ್ಳೇದಾಗ್ಲಿ. ನನ್ನ ಫೇವ್ರೆಟ್ ಹೀರೋ ಯೋಗಿ, ಬಿಕಾಸ್ ಅವ್ರು ತುಂಬಾ ಯೂತ್ಗೆ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಅವ್ರ ನಿಕ್ ನೇಮ್ ತುಂಬಾ ಇಷ್ಟ, ಲೂಸ್ ಮಾದ ಅಂತ. ಆ್ಯಂಡ್ ಇಫ್ ಯು ಆಕ್ಟ್ ವಿತ್ ರಮ್ಯಾ ತುಂಬಾ ಚೆನ್ನಾಗಿರುತ್ತೆ ಪ್ಯಾರ್. ಸೊ ಯೋಗಿ, ವಿ ಆರ್ ವೇಟಿಂಗ್ ಫಾರ್ ಯೋರ್ ಮೂವಿ ವಿತ್ ರಮ್ಯಾ. ಲೂಸ್ ಮಾದ, ಲೈಕ್ ಆಲ್ವೇಸ್ ದ ಯೂತ್ ವಿಲ್ ಬಿ ಸಪೋರ್ಟ್ ಫಾರ್ ಯು. ನಂಗೆ ಲೂಸ್ ಮಾದ ಇಷ್ಟ, ಯಾಕಂದ್ರೆ ಅವ್ರ ಹಾಡುಗಳು ಅದೆಲ್ಲ ನನಗೆ ಇಷ್ಟ. ವೆರಿ ಕ್ಯೂಟ್, ಸೋ ಕ್ಯೂಟ್. ತುಂಬಾ ಖುಷಿ ಆಯ್ತು. ಅಂಡ್ ಅಲ್ಲಿ ಮಧ್ಯದಲ್ಲ ಮಾತಾಡ್ದ ರಾಗಿಣಿ ನಾನು ಫ್ಯಾನು ಅಲ್ವಾ, ಮುಖದಲ್ಲೇ ಎಷ್ಟೊಂದು ನಗುತ್ತಾ ಉಂಟಲ್ಲ. ಆಲ್ ಆಫ್ ಯು, ಎವ್ರಿಬಡಿ, ಯಾರ್ಯಾರು ಬೈಟ್ ಕೊಟ್ಟಿರೋದು. ನನ್ ಮಧ್ಯ ಒಂದೆಲ್ಲೋ ಕೇಳಿಸ್ಕೊಂಡಂಗಾಯ್ತು ಆಯ್ತಾ, ನಿನ್ ಸಂಘ ಕಟ್ಟಿದಾರಂತೆ. ಸಚ್ ಅ ನೈಸ್ ಥಿಂಗ್. ಅದು ನನಗೂ ಹುಡುಗಿರ್ ಹೀರೋಯಿನ್ಸ್ ಸಂಘ ಅಷ್ಟೊಂದು ಈಸಿಯಾಗಿ ಕಟ್ಟಲ್ಲ ಗೊತ್ತಾ. ಮಾಲಾಶ್ರೀ ಅವ್ರಿಗೊಬ್ರಿಗೆ ಇದ್ದಿದ್ದು ಎಲ್ಲಾ ಕಡೆ ಸಂಘಗಳು. ನಿನಗ್ ಚಿತ್ರದುರ್ಗದಲ್ಲಿ ನಿಂಗೆ ಸಂಘ ಇದೆಯಂತೆ. ತುಂಬಾ ಲವ್ ಮಾಡಿದ್ರೆ ಮಾತ್ರ ಕಟ್ಟೋದು. ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಇಷ್ಟು ಫ್ಯಾನ್ಸ್ ಬಗ್ಗೆ ಮಾತಾಡಿದ್ರು? ನನಗೆ ತುಂಬಾ ಖುಷಿ ಆಗತ್ತೆ. ಐ ಮೀನ್ ಇಟ್ಸ್ ಲೈಕ್ ನಾವು ಎಲ್ಲ ಮಾಡಿರೋದು ಫಿಲ್ಮ್ಸ್ಗಳು, ಕ್ಯಾರೆಕ್ಟರ್ಸ್ಗಳು ಎಲ್ಲ ಫ್ಯಾನ್ಸ್ಗೋಸ್ಕರನೇ ಇರುತ್ತೆ. ಸೊ ಅವ್ರು ಇಷ್ಟಪಟ್ಟರೆ ಇಟ್ ವಿಲ್ ಬಿ ಅ ಸೂಪರ್ ಥಿಂಗ್. ತುಂಬಾನೇ ನನಗೂ ತುಂಬಾ ಇಷ್ಟ ಆಗುತ್ತೆ. ನಾನು ಬಂದು ಯಾರು ಯುನೋ ನಾರ್ಮಲ್ ಇಂಡಸ್ಟ್ರಿ ಅವ್ರು ಹೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಐ ವಿಲ್ ಬಿ ಹ್ಯಾಪಿ. ಬಟ್ ಫ್ಯಾನ್ ಬಂದು ಹೇಳಿದ್ರೆ ಅದು ಮಜಾ ಬೇರೆ ತರ ಇರುತ್ತೆ. ಇಟ್ ವಿಲ್ ಬಿ ಲೈಕ್ ಯುನೋ ಇಟ್ ವಿಲ್ ಬಿ ಸೋ ನೈಸ್, ಸೋ ಇನ್ಸ್ಪೈರಿಂಗ್ ದಟ್ ಓಕೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಏನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ. ಸೊ ಇಟ್ಸ್ ಆಲ್ವೇಸ್ ರಿಯಲಿ ನೈಸ್. ನಿನ್ಗೇನ್ ಅನ್ಸುತ್ತೆ ಅಷ್ಟು ಪ್ರೀತಿ ತೋರಿಸಿದ್ರು ನಿನ್ಗೆ? ಏನ್ ಅನ್ಸುತ್ತೆ? ನಾವ್ ಯಾವತ್ತೂ ನಿನಗೆ ಸಪೋರ್ಟ್ ಮಾಡೋದ್ ಬಿಡಲ್ಲ ಅಂದ್ರು. ಲೂಸ್ ತರ ಆಡ್ತಾರೆ. ಏನಾದ್ರು ತುಂಬಾ ಖುಷಿ ಆಗುತ್ತೆ. ಪ್ಯಾದೆ ಅಂದ್ರು, ಖುಷಿ ಆಗುತ್ತೆ. ಅದೇ ಆದ್ರೂ ನನಗೆ ತುಂಬಾ ಇಷ್ಟ ಅಂತ ಹೇಳ್ತು ಅವ್ರಿಗೆ. ಸ್ವೀಟ್ ಥಿಂಗ್. ಹೌದು, ಏನಾದ್ರು ಗೊತ್ತಾ ಅವ್ರು ಇನ್ನೊಬ್ರು ಯಾರು ಹೇಳೋದು, ಸಣ್ಣಗಿದ್ರೆ ಚೆನ್ನಾಗ್ ಕಾಣ್ತಾನೆ, ಅವ್ನು ಹಂಗೆ ಇರ್ಲಿ, ಅಂಡ್ ಅವನು ತಿಕ್ಲು ತರ ಆಕ್ಟ್ ಮಾಡ್ತಾನೆ, ಅವ್ನು ತುಂಬಾ ಚೆನ್ನಾಗಿರ್ತಾನೆ. ಅದೆಲ್ಲ ನಮಗ್ ಖುಷಿ ಆಗೋವಂಥದ್ದನ್ನೇ. ನನಗ್ ಬಂದ್ಬಿಟ್ಟು ನೀನ್ ಇನ್ಸ್ಪೆಕ್ಟರ್ ಬಟ್ಟೆ ಹಾಕೊಂಡ್ ಬಾ, ನೀನ್ ನಿಂತ್ಕೋ ಹಿಂಗೆಲ್ಲ ಅಂದ್ರೆ ನೋಡಲ್ಲ ಜನ, ಬೈತಾರೆ. ನೋಡಕ್ಕೆ ಸಣ್ಣ ಅವ್ನು, ಇವ್ನು ಇನ್ಸ್ಪೆಕ್ಟ್ರಾ, ಯಾವ ನೀವು ಅಂತಾರೆ. ನನ್ಗೇನ್ ಸೂಟ್ ಆಗುತ್ತೆ ನಾನು ಅದನ್ನ ಮಾಡ್ತೀನಿ, ಜನಕ್ಕೆ ಅದು ಇಷ್ಟ ಆಗತ್ತೆ. ನಾನು ಮೈನ್ ಅದೇ ಯೋಚನೆ ಮಾಡೋದು. ನನ್ಗೆ ಆಡಿಯನ್ಸ್ಗೆ ಇಷ್ಟ ಆಗುತ್ತಾ, ಫಸ್ಟ್ ನಾನು ಅದನ್ನ ಯೋಚನೆ ಮಾಡ್ತೀನಿ. ಇಷ್ಟ ಆದ್ರೆ ನಾನು ಮಾಡ್ತೀನಿ. ಅಫ್ಕೋರ್ಸ್ ಇವತ್ತು ಮಾಡಿರೋ ಸಿನಿಮಾನೆಲ್ಲ ಇಷ್ಟಪಟ್ಟಿದ್ದಾರೆ. ಕೆಲವು ಸಿನಿಮಾ ಇಷ್ಟು ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗಿರೋದು ಇದೆ. ಬಟ್ ನನಗೆ ತುಂಬಾ ಖುಷಿ ಆಗೋದು ಏನಂದ್ರೆ, ಹೆಂಗೋ ಒಂದು ವಿಚಾರದಲ್ಲಿ ಜನಕ್ಕೆ ನಾನು ಇಷ್ಟ, ತುಂಬಾ ಇಷ್ಟ. ಬಟ್ ರಾಗಿಣಿ ಹೀರೋ ಫ್ಯಾನ್ಸ್ ನನ್ಗೆ ಇಲ್ಲೇ ಇದ್ರು ಅದ್ ಸ್ವಲ್ಪ ನಿಂಗೆ ಏನಾದ್ರು ಹುಡುಗರು, ನಿನ್ ಫ್ರೆಂಡ್ ಅಲ್ವಾ, ತುಂಬಾ ಕ್ಲೋಸ್ ಫ್ರೆಂಡ್, ಯು ಪ್ರೊಟೆಕ್ಟಿವ್ ಅಬೌಟ್ ಯುವರ್ ಫ್ರೆಂಡ್. ಸೊ ಹುಡುಗರು ನಿನ್ ಫ್ರೆಂಡ್ಗೆ ಅವಾಗ ಐ ಲವ್ ರಾಗಿಣಿ ಅದು ಇದು ಅಂದಾಗ ಒಂಚೂರೆಲ್ಲೋ ಇದಾಗುತ್ತಾ? ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ರಪ್ಪ. ನನ್ಗೆ ಎಷ್ಟೋ ಫ್ರೆಂಡ್ಸ್ ಗಳ ಜೊತೆ ಮಾತಾಡಿದೀನಿ, ಅವ್ರ ಎಲ್ಡರ್ ಬ್ರದರ್ ಫ್ರೆಂಡ್ಸ್ ಗಳ ಜೊತೆ ಮಾತಾಡಿದ್ದೀನಿ ಫೋನಲ್ಲಿ. ಐ ಹ್ಯಾವ್ ಸ್ಪೋಕನ್ ಟು ಲಾಟ್ ಆಫ್ ಹಿಸ್ ಫ್ರೆಂಡ್ಸ್, ಹಿಸ್ ಬ್ರದರ್ಸ್ ಫ್ರೆಂಡ್ಸ್ ಎಲ್ಲ. If it's professional, I'll take it professional. When it comes to some personal talks, I don't take it. ಆ ತರ ಅಷ್ಟೇ. ಕರೆಕ್ಟ್. ಫ್ಯಾನ್ಸ್ ಇದ್ರೇನೆ ತಾನೇ ನಮ್ಗೆ ಅಲ್ವಾ. ನಾವು ಇಷ್ಟಪಡ್ಬೇಡ ಅಂತ ಹೇಳಕ್ ಯಾರು ಅಲ್ಲ. ಕರೆಕ್ಟ್ ಆಯ್ತಾ. ಯಾಕಂದ್ರೆ ನನ್ಗೆ ಅನ್ಕೊಂಬದೇ ಅವ್ರನ್ನ ಇಷ್ಟಪಡ್ಬೇಡ ಅಂತ ನಾನು ಅನ್ಕೊಂಡ್ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟ ಇದ್ರೆ ಅವ್ರ ಇಷ್ಟ. ಇಬ್ರಿಗೂ ಯಾವ್ದಾದ್ರು ಕ್ರೇಜಿ ಫ್ಯಾನ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಐ ಥಿಂಕ್ ಒಂದ್ಸಲ ಮೈಸೂರಲ್ಲಿ ವಿಲನ್ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೆ. ವಿಲನ್ ಮೂವಿ ಅಂಡ್ ಅಲ್ಲಿ ಸಿಗ್ನಲ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಅಲ್ಲಿ ಒಂದ್ ಪರ್ಸನ್ ಅವ್ನು ಸ್ವಲ್ಪ ಕುಡ್ಕೊಂಡು ಬಂದಿದ್ದ ಅವನು, ಅಂಡ್ ಐ ಡೋಂಟ್ ನೋ ಹಿಸ್ ನೇಮ್, ಐ ಫಾರ್ಗಾಟ್ ಹಿಸ್ ನೇಮ್. ಇಲ್ಲ ನಾನು ಹೇಳ್ತಾ ಇದ್ದೆ. ಅವ್ರು ಬಂದು ಈಸ್ ಲೈಕ್ ಅಲ್ಲಿ ಅಡ್ಡ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಈಸ್ ಲೈಕ್, ನನ್ನ ಜೊತೆ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ. ಐ ಆಮ್ ಲೈಕ್ ಓಕೆ ವಾಟ್ ಡು ಐ ಡೂ ನಾ, ಬಿಕಾಸ್ ಅವ್ರು ಸ್ವಲ್ಪ ಕುಡಿದಿದ್ದಾನೆ. ಅವ್ರು ಪ್ರಾಬಬ್ಲಿ ಸೇಯಿಂಗ್ ಇಟ್ ವಿದೌಟ್ ಯು ನೋ. ಸೊ ನನ್ಗೆ ಹೇಳ್ದೆ ಓಕೆಪ್ಪ ಆಯ್ತು, ಶೂಟಿಂಗ್ ಆದ್ಮೇಲೆ ಮಾತಾಡೋಣ, ಇವಾಗ ಬಿಡು ಶೂಟಿಂಗ್ ಮಾಡ್ಲಿ ಅಂತ. ಮಾತಾಡೋದಿಲ್ಲ, ಮದುವೆ ಮಾಡ್ಕೊಬೇಕಿತ್ತು ನೀನು. ಹಾ ಸೂಪರ್. ದೆನ್ ಆದಿಗ್ ಸ್ವಲ್ಪ ಕೋಪ ಬಂತು, ಯಾಕೆ ಈ ತರ ಗಲಾಟೆ ಮಾಡ್ತಾ ಇದ್ಯಾ, ಹೋಗೋ ಇದು ಅದು ಅಂತ. ಐ ಸೈಡ್ ನೋಡಪ್ಪ, ನನ್ ಕಂಡ್ರೆ ಇಷ್ಟ ಅಲ್ವಾ? ಹೌದು ಈ ಸೈಡ್. ದೆನ್ ನಾನು ಪಿಕ್ಚರ್ ಮಾಡಿದ್ರೆ ನೀನ್ ನೋಡ್ತೀಯ ತಾನೆ, ಇವಾಗ ನಿನ್ ಜೊತೆ ಮದ್ವೆ ಆದ್ರೆ ಪಿಕ್ಚರ್ ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ. ಇಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು. ಸೊ ಆಕ್ಚುಲಿ ಸ್ಯಾಟ್ ವಿತ್ ಹಿಮ್, ಅವ್ರ ಜೊತೆ ಕೂತ್ಕೊಂಡು ಐ ಥಿಂಕ್ ಆಲ್ಮೋಸ್ಟ್ ಅರ್ಧ ಗಂಟೆ ಮಾತಾಡಿದ್ದೆ. ಐ ಕನ್ವಿನ್ಸ್ಡ್ ಹಿಮ್, ಆಮೇಲೆ ಅವ್ರು ಕಳ್ಸಿದ್ದೆ. ಸೊ ದಟ್ ವಾಸ್ ಒನ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ತಟ್ಟೆ ಇಡ್ಲಿ ಎಲ್ಲ ತಿಂದಂತೆ ಹೆಂಗಿತ್ತು? ಓ ಮೈ ಗಾಡ್, ದಟ್ಸ್ ಸೋ ನೈಸ್. ಗೊತ್ತಾ ನಿನ್ಗೆ ಅದು ಒಳ್ಳೆ ಕ್ವಾಲಿಟಿ ನಿಂದು. ಹೀರೋಯಿನ್ಸ್ ಎಲ್ಲ 5 ಸ್ಟಾರ್ ಬೇಕಪ್ಪ, ಇವೆಲ್ಲ ಆಗಲ್ಲಪ್ಪ ಅಂತೆಲ್ಲ ಹೇಳ್ತಾರೆ. ಬಟ್ ರೋಡಲ್ಲಿ ತಟ್ಟೆ ಇಡ್ಲಿ ತಿನ್ನೋದು ಇಟ್ಸ್ ಅ ಬಿಗ್ ಥಿಂಗ್. ಏನ್ ಅನ್ನಿಸ್ತದ ಅದ್ರ ಬಗ್ಗೆ? ಅದು ಟಿವಿ ಪಬ್ಲಿಸಿಟಿಗೋಸ್ಕರ ನೀನ್ ಬೇರೆ ಈಗ
ಪ್ಲೀಸ್ ಅವಳ ಐ ಡೋಂಟ್ ಆಸ್ ಇಫ್ ಅವರು ಏನೋ ನೋಡಿದ್ರಂತೆ ನಾವು ಯಾವ ತಿಂತೀವಿ ಏನ್ ಮಾಡ್ತೀವಿ ಅಂತ ಆತರ ಮಾತಾಡ್ತಾವ್ರೆ ಇಲ್ಲಿ ಕೂತ್ಕೊಂಡು ಸುಮ್ನೆ